ನೀ ಮೌನ ವೀಣೆ, ಕದ ಮುಚ್ಚಿರುವ ಖಜಾನೆ, ನೀನೆಂದಿಗೂ ನನಗೆ ಎಟುಕದ ಹಣ್ಣು, ನೀ ಹೀಗಿರುವುದೇ ಚೆನ್ನು. ನೀ ಮೆಟ್ಟುವ ನೆಲ ಅದ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನಮ್ಮ ಒಳಹು ನಮಗೇನು ನಾವೇನು ತಿಳ್ಕೊಂಡಿದ್ದೀವಿ, ಒಬ್ಬ ಯುಗದ ಕವಿ, ಜಗದ ಕವಿ ಅಂತೇಳಿ ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಕವಿಯಿಂದ ಕರ್ಸ್ಕೊಂಡಿರ್ತಕ್ಕಂತಹ ಕವಿ ಕುವೆಂಪು ಅವರು. ಅವರ ಬಗ್ಗೆ ನಾವೇನು ತಿಳ್ಕೊಂಡಿದ್ದೀವಿ ಅಂತ ಎರಡು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತಕ್ಕಂಥ ಒಂದು ಹಂಬಲದಿಂದ ಇಲ್ಲಿ ಸೇರ್ಕೊಂಡಿದ್ದೀವಿ. ಬಂದಾಗಿಂದ ತುಂಬ ನೋಡಿದ್ದೀವಿ. ನಾವು ಒಂದು ಮಾತಲ್ಲಿ ಹೇಳ್ಬೋದು ಅಂತಂದರೆ, ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಕೃತಿ ಬರೆದಿದ್ದಾರೆ, ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಎಲ್ಲ ಸಿಕ್ಕಿದೆ, ಅದೇನೋ ವಿಚಾರ ಓಕೆ. ಆದರೆ ಅವರ ಪರಿಪೂರ್ಣ ಕೃತಿ ಅಂದರೆ ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು. ನೆನಪ ಅಲ್ಲ, ಅದು ಅವ್ರು ಬರೆದಿರೋದು, ಲಂಕೇಶ್ ಅಲ್ಲ, ಕುವೆಂಪು ಅವರೇ ಅವ್ರ ಬಗ್ಗೆ ಬರ್ತಿರೋದು. ಅವರ ಪರಿಪೂರ್ಣ ಕೃತಿ ಅಂತಂದ್ರೆ ಅದು ಪೂರ್ಣಚಂದ್ರ ತೇಜಸ್ವಿ ಅವರು. ಯಾಕೆಂದ್ರೆ ನಾನು ಏನೇ ತಿಳ್ಕೊಂಡಿರ್ಬೋದು, ಏನೇ ವಿಷಯ ತಿಳ್ಕೊಂಡಿರ್ಬೋದು, ನಾನು ಪರಿಪೂರ್ಣ ಆಗಿರೋದನ್ನು ನೋಡ್ಬೋದು ಅಂತಂದ್ರೆ ನನ್ನಾಗೆ ಮತ್ತೊಬ್ಬನ ಬೆಳೆಸಿದಾಗ. ಒಬ್ಬ ಗುರು ಶಿಷ್ಯನ ಥರ ನೋಡಿದಾಗಲ್ಲ, ಶಿಷ್ಯನ ತನ್ಮಟ್ಟಕ್ಕೆ ಬೆಳೆಸಿದಾಗ ಆತ ಆ ಗುರುವೇ ಆಗೋದಕ್ಕೆ ಸಾಧ್ಯ. ಅದೇ ರೀತಿ ಇಬ್ಬರದು ಬೇರೆ ಬೇರೆ ದಾರಿ ಆದರೂ ಕೂಡ ತನ್ನದೇ ಆದ ಮಟ್ಟಕ್ಕೆ ಬೆಳೆಸಿದಂತಹ ಕವಿ ಅಂತಂದ್ರೆ ಅದು ಕುವೆಂಪು ಅವರು. ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಅತಿ ಹೆಚ್ಚಾಗಿ ವ್ಯಾಪಾರ ಆಗ್ತಾ ಇರ್ತಕ್ಕಂತಹ ಕೃತಿಗಳು ಅಂತಂದ್ರೆ ಅದು ಒಂದು ಎಸ್ ಎಲ್ ಭೈರಪ್ಪ ಅವರು ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರು. ಅದರಲ್ಲಿ ತೇಜಸ್ವಿ ಅವರು ಬಹಳ ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಕವಿ ಆಗ್ತಾರೆ. ಅಪ್ಪನ ದಾರಿಯೇ ಬೇರೆ, ಮಗನ ದಾರಿಯೇ ಬೇರೆ ಆದರೂ ಕೂಡ ಬಹಳ ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ನಿಲ್ತಾ ಹೋಗ್ತಾರೆ. ನಾವು ಕೇಳಿದ್ದೀವಿ, ಡಿ ವಿ ಗುಂಡಪ್ಪನವರಾಗಿರ್ಬೋದು, ಎಲ್ ಸ್ವಾಮಿಯವರಾಗಿರ್ಬೋದು, ಈ ರೀತಿ ಅಪ್ಪ ಮಗನ ಪರಂಪರೆ ಇರ್ತಕ್ಕಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಕೆಲವೇ ಮಂದಿ. ಅದರಲ್ಲಿ ಕುವೆಂಪು ಮತ್ತು ತೇಜಸ್ವಿ ಅವರು ಕೂಡ ಒಬ್ಬರು. ಅವರ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಸೇರಿದ್ದೀವಿ. ಅದರಲ್ಲಿ ನಿಮಗೆ ತಿಳಿದ ಹಾಗೆ ತಿಳಿದಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಅದರಲ್ಲಿ ಮೊದಲನೇದಾಗಿ ಎಲ್ಲಿಂದ ಶುರು ಮಾಡೋಣ? ಮೊದಲು ಮಾತಾಡ್ಬಿಟ್ರೆ ಕೊನೆಗೆ ಏನು ಉಳಿದ. ನಾನು 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹುಬ್ಬಳ್ಳಿಯಲ್ಲಿ ಜನಿಸಿದರು. ಇವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ 1968 ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಎರಡೂ ಲಭಿಸುತ್ತೆ. ಮೊದಲು ತಗೊಂಡಿದ್ದವ್ರೆ. ಶ್ರೀ ರಾಮಾಯಣ ದರ್ಶನಂ ಕೃತಿ ಕಥಾವಸ್ತು ಏನು ಅಂದರೆ ಕುರುಕ್ಷೇತ್ರ. ನಾವು ತಿಳ್ಕೊಂಡಿದ್ದೀವಿ ಸುಮಾರು 150 ಕಾದಂಬರಿ ಬರೆದಿರ್ತಕ್ಕಂಥ ಕವಿ ಇದ್ದಾರೆ. ಯಾರು ಪ್ರಕಾಶ? 150 ಕಾದಂಬರಿ ಬರೆದಿರ್ತಕ್ಕಂಥ ಕವಿ, ಕಾದಂಬರಿಗಳ ಸಾರ್ವಭೌಮ ಅಂತ ಕರಿತೀವಿ. ಅಷ್ಟು ಕಾದಂಬರಿ ಬರೆದಿದ್ರು ಕೂಡ ತಾವು ಬರೆದಿರ್ತಕ್ಕಂಥ ಎರಡೇ ಕಾದಂಬರಿನಲ್ಲಿ ತಮ್ಮ ಕಾದಂಬರಿಕಾರನಾಗಿ ತನ್ನ ಕರ್ತವ್ಯ ಏನು, ಜವಾಬ್ದಾರಿಯನ್ನು ತಿಳಿಸಿರ್ತಕ್ಕಂಥ ಕವಿ ಅಂದರೆ ಅದು ಕುವೆಂಪು ಅವರು. ಇನ್ನು ಕುಮಾರಿ ಪೂರ್ಣಿಮಾ ಅವರು ಹೇಳಿದಾಗೆ ರಾಮಾಯಣ ದರ್ಶನ ಅಂತಕ್ಕಂಥ ಮಹಾಕಾವ್ಯದಲ್ಲಿ ಬರೆದಿರ್ತಕ್ಕಂಥ ಮಹಾಕಾವ್ಯಕ್ಕೇ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಕವಿ ಅಂದರೆ ಅದು ಕುವೆಂಪು ಅವರು. ಬೇರೆಯವ್ರದ್ದೆಲ್ಲ ಸಮಗ್ರ ಸಾಹಿತ್ಯ ಇನ್ನೊಂದು ಇರ್ಬೋದು, ಆದರೆ ಹೆಚ್ಚು ಒತ್ತು ಕೊಟ್ಟು ವಿಶೇಷವಾಗಿರ್ತಕ್ಕಂಥ ಕಾವ್ಯ ಅಂದರೆ ಅದು ರಾಮಾಯಣ ದರ್ಶನ. ಆ ದೇಶದಲ್ಲಿ ಅವ್ರನ್ನ ನೋಡುವಾಗ ನಾವು ಪ್ರಕೃತಿ ಪ್ರಿಯರು ಅಂತ ಹೇಳ್ಬೋದು. ಮತ್ತು ಆ ಕಾವ್ಯ ರಚನೆಗೆ ಪ್ರಕೃತಿ ಕೂಡ ಅವ್ರ ಮೇಲೆ ಬಹಳ ಪರಿಣಾಮ ಬೀರಿರೋದು ಇಲ್ಲಿ ನಮಗೂ ಅರ್ಥ ಆಗ್ತಾ ಇರೋಂಥ ವಿಚಾರ. ಬಹುಶಃ ಓದಿರ್ತೀರ, ನದಿ ಹರಿದಿತ್ತು, ಬನ್ ನಿಂತಿತ್ತು, ಬಾನೀಲಿ ನಗೆ ಬೀರಿತ್ತು, ನಿರ್ಜನ ದೇಶದ ನೀರಾವ ಕಾಲಕ್ಕೆ ಕಾಗರವ ಪುಲಕಂ ತೋರಿತ್ತು. ಸರಳವಾಗಿ ಇರ್ತಕ್ಕಂಥ ಪ್ರಕೃತಿಯನ್ನು ಹೆಂಗೆ ಮಾತಾಡ್ಸೋದು? ನದಿ ಹರಿದಿತ್ತು, ನದಿ ತಾನಾಗಿ ಹರಿತಾ ಇರುತ್ತೆ. ಬನ ನಿಂತಿತ್ತು, ಕಾಡು ಹಂಗೆ ನಿಂತಿರುತ್ತೆ. ನೀಲಿ ನಗೆ ಬೀರಿತ್ತು, ಆಕಾಶ ಯಾವಾಗಲೂ ನೀಲಿ ಕಲರೇ ಇರುತ್ತೆ, ಅದು ನಗೆ ಬೀರಿತ್ತು ಅಂತ ಹೇಳೋವಂಥದ್ದು. ಆ ರೀತಿ ಪ್ರಕೃತಿಯನ್ನು ಮಾತಾಡ್ತಕ್ಕಂಥ ಕವಿ ಅಂದರೆ ಅದು ಕುವೆಂಪು ಅವರು. ಅವ್ರಿಗೆ ಪ್ರಕೃತಿ ಈ ರೀತಿಯಾಗಿ ಪ್ರಭಾವ ಬೀರ್ತು ಅಂತೇಳಿ ತಮ್ಮ ಎರಡು ಮಾತುಗಳಲ್ಲಿ ತಿಳಿಸಿದಂಥ ಪೂರ್ಣಿಮಾ ಅವರಿಗೆ ಧನ್ಯವಾದಗಳು. ಇನ್ನು
ನುಡಿಗಳನ್ನ ಹಂಚಿಕೊಳ್ಳಲಿದ್ದಾರೆ ಕುಮಾರಿ ಸವಿತಾ ಅವರು. ನಾನು ಮೊದಲನೇದಾಗಿ ಹೇಳಬೇಕು ಅಂದರೆ ಕುವೆಂಪು ಅವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಈಗ ಅಂದ್ಕೊಂಡಿರೋದಕ್ಕಂತೂ ತುಂಬ ಹೆಮ್ಮೆ ಇದೆ. ಅವ್ರ ಬಗ್ಗೆ ಅಷ್ಟೊಂದು ಅಂದರೆ ಪೂರ್ತಿಯಾಗಿ ನಾನು ತಿಳ್ಕೊಂಡಿಲ್ಲ. ನಾನು ಓದಿದ್ದು BCom. ಸೊ ನಾನು ಓದಿದ್ದು BCom, ಬಟ್ ನನಗೆ ಕನ್ನಡದ ಬಗ್ಗೆ ಅಷ್ಟೊಂದು ನನಗೆ ಅಂದರೆ ಸಾಹಿತ್ಯದ ಬಗ್ಗೆ ಒಲವಿರಲಿಲ್ಲ. ಬಟ್ ಕುವೆಂಪು ಅವರ ಕಾನೂರು ಹೆಗ್ಗಡತಿ ಮತ್ತು ಕೆಲವೊಂದು ಅವ್ರ ಕೃತಿಗಳನ್ನ ಓದಿದಾಗ ನನಗೆ ನನ್ನ ಒಂದು BCom ಜರ್ನಿ ಇದ್ಬಿಟ್ಟು ನನ್ನನ್ನು ಸಾಹಿತ್ಯದೆಡೆ ಕರ್ಕೊಂಡೋಯ್ತು. ಸೊ ಹಾಗಾಗಿ ನಾನು ಯಾಕೆ ಕನ್ನಡ MA ಮಾಡಬಾರ್ದು ಅಂತ ಕನ್ನಡ MAಗೆ ಜಾಯಿನ್ ಆದೆ. ಅಲ್ಲಿ ಸ್ವಲ್ಪ ತುಂಬ ಏನು ತಿಳ್ಕೊಂಡಿಲ್ಲ, ಬಟ್ ಕುವೆಂಪು ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಒಲವು ಬರ್ತಾ ಹೋಯಿತು. ಹೆಚ್ಚೆಚ್ಚು ಕೃತಿ ಓದಬೇಕು ಅಂತ ಕುತೂಹಲ ಆಯಿತು. ಹಾಗಾಗಿ ತುಂಬ ದಿನದಿಂದ ಕವಿಶೈಲಾಗಿ ಹೋಗಬೇಕು ಅಂತ ತುಂಬ ಪ್ಲ್ಯಾನ್ ಇತ್ತು. ಹಾಗಾಗಿ ಇವತ್ತು ನಮ್ಮ ಗೆಳೆಯರಾದಂಥ ಮಲ್ಲಿಕಾರ್ಜುನ್ ಅವರು ನೆರವೇರಿಸಿದ್ರು. ಹಾಗಾಗಿ ಬೆಳಗ್ಗೆಯಿಂದ ನಾನು ಇಲ್ಲಿಗೆ ಬಂದಾಗ ನಾನು ಒಂದು ಸಾಹಿತ್ಯ ಲೋಕದ ಒಳಗಡೆನೇ ನಾನು ಪ್ರವೇಶಿಸಿದೆ ಅನ್ನೋ ಒಂದು ಭಾಸ ಆಯಿತು. ಅವ್ರು ಹೇಗೆ ಅಂದರೆ ಸಾಹಿತ್ಯ ಅನ್ನೋದನ್ನು ಕಣ್ಣಿಗೆ ಸ್ವರ್ಗ ಅನ್ನೋದು ಬೇರೆ ಎಲ್ಲೂ ಇಲ್ಲ, ಇದೇ ಒಂದು ಸ್ವರ್ಗ, ಸಾಹಿತ್ಯ ಅನ್ನೋ ಲೋಕನೇ ಇದು ಅನ್ನೋ ಒಂದು ಭಾಸ ಆಯಿತು. ತುಂಬ ಹೆಮ್ಮೆ ಆಯಿತು. ನಾವು ಹೆಚ್ಚೆಚ್ಚು ಕೃತಿಗಳು ಓದಬೇಕು, ಸಾಹಿತ್ಯಕ್ಕೋಸ್ಕರ ನಮ್ಮಿಂದನೇ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಉತ್ಸಾಹ, ಒಂದು ಕಾತುರತೆ ಅನ್ನೋದು ಎಲ್ಲವೂ ನಮ್ಮಲ್ಲಿ ಬಂದೋಯ್ತು. ಹಾಗಾಗಿ ನನಗೆ ಕುವೆಂಪು ಅವ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನೋ ದಾಹ ಹೆಚ್ಚಾಗ್ತಿದೆ ಹೊರತು ನನಗೆ ಕಮ್ಮಿ ಆಗ್ತಾನೇ ಇಲ್ಲ. ಈ ಜಾಗನ, ಈ ಪ್ರಕೃತಿನ ಸವಿತಾ ಅವ್ರು ಬರೆದಿರೋ ಒಂದೊಂದು ವರ್ಡೂ ಒಂದೊಂದು ಮುತ್ತುಗಳ ಥರ ಇದೆ. ಹಾಗಾಗಿ ಈ ಜಾಗನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ತುಂಬ 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 ಖುಷಿ ಆಗ್ತಾ ಇದೆ. ಹಾಗಾಗಿ ನಾನು ಅವ್ರ ಬಗ್ಗೆ ಇನ್ನೂ ಹೆಚ್ಚೆಚ್ಚು ತಿಳ್ಕೊಂಡು ಮುಂದೆ ಹೆಚ್ಚೆಚ್ಚು ಸ್ಪೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಮಾತಾಡೋದಕ್ಕೆ ಈ ಒಂದು ನಾನು 3 ವರ್ಷದಿಂದ ಪ್ಲ್ಯಾನ್ ಆಗ್ತಾ ಇದ್ದೆ, ಯಾವತ್ತೂ ಬರೋಕ್ಕಾಗಲಿಲ್ಲ. ಶಿವಮೊಗ್ಗ ತನಕ ಬಂದು ಟೈಮ್ ಸೈಲೆಂತು ವಾಪಸ್ ಹೋದೆ. ಅದು ಇವತ್ತು ಬರಬೇಕಾಯ್ತು, ಬಂದಿದ್ದೀನಿ. ಅದೇ ರೀತಿ ಅಲ್ಲಿ ನಾನು ಕವಿ ಮನೆಗೆ ಹೋದಾಗ ನನಗೆ ಏನು ನೆನಪಾಯಿತು ಅಂತಂದರೆ, ನನ್ನ ಫಸ್ಟ್ ಸೆಮಿಸ್ಟರ್ಲಿ ಆತ್ಮಕಥೆ ಇರ್ತೀವಿ, ನೆನಪಿನ ಧ್ವನಿಯಲ್ಲಿ ಅದಕ್ಕೆ ವಿಚಾರ ಇರ್ತಿದೆ. ಯಾಕಂದ್ರೆ ಅವರು ತಾತ ಅವರು ಮೊದಲನೇದಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ವಂದಿಸ್ತಾ ಒಂದು ಚಿಕ್ಕ ಒಂದು ಮಾತನ್ನು ಪ್ರಾರಂಭಿಸ್ತಾ ಇದ್ದೀನಿ. ಒಂದೊಂದು 4 ಲೈನ್ ಬರುತ್ತೆ, ಅದನ್ನು ಹೇಳ್ತೀನಿ. ಜೇನಾಗುವ ನಾನಿನಗೆ ನೀ ನನಗೆ, ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ, ಶಿವನೆನ್ನ ಸುಖಕ್ಕೆ ಸುಖಿ ಶಿವನಿನ್ನ ಸುಖಕ್ಕೆ ಸುಖಿ, ಶಿವೆಯರ ಸುಖವ ಸವಿ ವಕೀಲ ಲೋಕ ಸುಖಿ ಬಾ ಬಾರ ಸಖಿ ಬಾ ನಾ ನಿನಗೆ ನೀ ನನಗೆ, ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ. ಒಂದು ಕುವೆಂಪು ಆಗಿರ್ಬೋದು, ಅವರ ಹೇಮಾವತಿ ಅವರ ಒಂದು ಪತ್ನಿ ಆಗಿರ್ಬೋದು, ಅವರಿಬ್ಬರು ಒಂದು ದಾಂಪತ್ಯ ಜೀವನದಲ್ಲಿ ಬಗ್ಗೆ ಏನು ಮಾಡಿದರೆ, ಈ ಜೇನಾಗುವ ಅನ್ನೋ ಒಂದು ಕವನ ಸಂಕಲನ ಇಟ್ಬಿಟ್ಟು ಏನು ಮಾಡಿದರೆ, ಕೆಲವೊಂದು ಆಯ್ದ ಪದ್ಯಗಳನ್ನ ಬರೆದಿದ್ದಾರೆ. ಅವರಿಬ್ಬರ ನಡುವೆ ಇದ್ದಂಥ ಪ್ರೀತಿ ಆಗಿರ್ಬೋದು, ಈ ರೀತಿಯಾಗಿ ಪ್ರೀತಿ ಬಗ್ಗೆ ವರ್ಣನೆ ಮಾಡಿ ಈ ಒಂದು ಕವನ ಸಂಕಲನ ಬರೆದಿದ್ದಾರೆ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಇದರಲ್ಲಿ ನನಗೆ ಕೊಟ್ಟಿರೋ ಟಾಪಿಕ್ ಏನು ಅಂದರೆ, ಮಹಾತ್ಮ ಗಾಂಧಿಯವರು ಅಂದರೆ ಕುವೆಂಪು ಅವ್ರ ಮೇಲೆ ಯಾವ ಥರ ಪರಿಣಾಮ ಬೀರಿದ್ರು ಅಂತ. ಅಂದರೆ ಅವ್ರು ಯಾವುದಂತ ಅಂದರೆ, ಇವಾಗ ಕುವೆಂಪು 1924 ಅಂದರೆ ಸ್ವತಂತ್ರ ಹೋರಾಟ ಸಮಯದಲ್ಲಿ ಅವರೇನು ಸ್ವತಂತ್ರದಲ್ಲಿ ಹೋರಾಡಿರಲಿಲ್ಲ. ಯಾಕಂದರೆ ನಮ್ಮಂಗೆ ಆಗ್ತಾನೆ ಅವರು BA MA ಮುಗಿಸಿದಂಥ ವಿದ್ಯಾರ್ಥಿ ಆಗಿದ್ರು. ಆ ಸಮಯದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಸ್ವತಂತ್ರ ಹೋರಾಟ ಅಂದ್ರೇನು ಏನು ಗೊತ್ತಿರಲಿಲ್ಲ. ಆದರೆ ಸ್ವತಂತ್ರದಲ್ಲಿ ಅಂದರೆ ಹೋರಾಟದಲ್ಲಿ ಏನೇನು ನಡೀತಿದೆ ಅನ್ನೋದು ರೇಡಿಯೋ FM ಎಲ್ಲ ಇದ್ವಲ್ಲ ಆ ಕಾಲದಲ್ಲಿ. ಅಂದರೆ ಪ್ರತಿಯೊಂದು ಗಾಂಧೀಜಿ ಏನೇನು ಅಧಿವೇಶನ ನಡೀತಿತ್ತು, ಏನೇನು ಕಾರ್ಯಕ್ರಮ ನಡೆಸ್ಕೋತಿದ್ರು ಅಂತ ಪ್ರತಿಯೊಂದರ FM ಮೀರಿ ನಿಂತಿದ್ದವನು ಮನುಜ ಮತ ಅಂದರೆ ಮನುಜ ಧರ್ಮ. ಇಲ್ಲಿರೋದು ಒಂದು ಮನುಷ್ಯರು ಮಾತ್ರ, ಹಿಂದೂ ಮುಸ್ಲಿಂ ಭೇದ ಬೇಡ. ಇದರಿಂದ ಏನಾಗುತ್ತೆ, ನಮ್ಮ ಮಧ್ಯೆ ಕಲಹ ಆಗುತ್ತೆ. ಇವೆಲ್ಲವನ್ನು ಮೀರಿ ನಿಂತಿದ್ದ ಅನ್ನೋದು ಒಂದು ವಿಶ್ವ ಮಾನವೀಯತೆ ಅಂತ ಹೇಳ್ಬಿಟ್ಟು ಅವರು ವಿಶ್ವ ಮಾನವೀಯತೆ ಧರ್ಮನ ಮೆರೆಯೋಕೆ ನೋಡ್ತಾರೆ. ಆ ಒಂದು ತತ್ವ ಇರುತ್ತಲ್ಲ ಗಾಂಧೀಜಿ ಅಲ್ಲಿದ್ದಾರಲ್ಲ, ಅಂದರೆ ಎಲ್ಲರೂ ಸಮನಾಗಿ ನೋಡ್ತಿದ್ದಾರೆ. ಹಿಂದೂ ಆಗಲಿ ಮುಸ್ಲಿಮ್ಲಾಗಲಿ ಯಾರನ್ನು ಅವರು ಭೇದ ಭಾವ ಮಾಡಲ್ಲ, ಎಲ್ಲರೂ ನಮ್ಮವರು ಅಂತ. ಆ ಒಂದು ಪ್ರಭಾವಕ್ಕೆ ಗಾಂಧೀಜಿ ಒಳಗಾಗ್ತಾರೆ. ಆ ಪ್ರಭಾವಕ್ಕೆ ಒಳಗಾದಂಥ ಗಾಂಧೀಜಿಯವರು 1924 ಡಿಸೆಂಬರ್ 24ರಂದು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ. ಅಂದರೆ ಗಾಂಧೀಜಿಯವರು ಒಂದು ಅಧಿವೇಶನಕ್ಕೆ ಭಾಗವಹಿಸಿದ, ಒಂದೇ ಅಧಿವೇಶನಕ್ಕೆ
ಅವರು ಒಂದು ಅಧ್ಯಕ್ಷತೆ ವಹಿಸಿದ್ರು. ಆ ಅಧಿವೇಶನಕ್ಕೆ ಡಿಸೆಂಬರ್ 24 ಭಾಗ ಇದು ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗುತ್ತಲ್ಲ, ಆ ಅಧಿವೇಶನಕ್ಕೆ ಕುವೆಂಪು ಎಲ್ಲಿದ್ದರು? ಕುವೆಂಪು ಶಿವಮೊಗ್ಗದಲ್ಲಿ ಇದ್ದಿದ್ದವರು ಮೂಲತಃ. ಯಾಕಂದ್ರೆ ಆಗ್ತಾನೆ ಅವ್ರು BA ಮುಗಿಸಿದ್ರು. ಅವರು ಅವ್ರ ಅಪ್ಪನ ಮನೇಲಿ ಇದ್ರು. ಆದ್ರೆ ಗಾಂಧೀಜಿ ನೋಡ್ಬೇಕು ಅನ್ನೋ ಕುತೂಹಲ ಅವ್ರಿಗೆ ತುಂಬಾ ಇತ್ತು. ಯಾಕಂದ್ರೆ ಗಾಂಧೀಜಿ ಅವ್ರಿಗೆ ತುಂಬಾ ಪರಿಣಾಮ ಬೀರಿದ್ರಲ್ಲ, ಆ ಕಾರಣಕ್ಕೋಸ್ಕರ ಇಲ್ಲಿಂದ ಅಂದ್ರೆ ಶಿವಮೊಗ್ಗದಿಂದ ಬೆಳಗಾವಿಗೆ ಹೊಡ್ತಾರೆ ಅವರು. ಯಾಕೆಂದ್ರೆ ಅವರಲ್ಲಿ ಅಷ್ಟು ಕಾತುರತೆ ಇರುತ್ತೆ, ನಾನು ಗಾಂಧೀಜಿ ಯಾವ್ದು ಹೆಂಗಾದ್ರೂ ಮಾಡಿ ನೋಡ್ಲೇಬೇಕು ಅಂತ. ಅದಕ್ಕೋಸ್ಕರ ಅವೇನ್ ಮಾಡ್ತಾರೆ, ಶಿವಮೊಗ್ಗದಿಂದ ಬೆಳಗಾವಿಗೆ ತಮ್ಮ ಏನ್ ಮಾಡ್ತಾರೆ, ಪ್ರಯಾಣನ ಬೆಳೆಸ್ತಾರೆ. ಆ ಪ್ರಯಾಣ ಬೆಳೆಸಿ ಅವಾಗ ಈ ತರ ಏನು ಕುವೆಂಪು ವಿಶ್ವಮಾನವಾಗಿ ಬೆಳೆದಿರಲಿಲ್ಲ. ಯಾರಿಗೂ ಕುವೆಂಪು ಬಂದ್ರು ಅಂತ ಸೀಟ್ ಬಿಟ್ಕೊಡೋ ಲೆವೆಲ್ಗೆ ಅವ್ರೇನು ಇರಲಿಲ್ಲ. ಅವರು ನಿಮ್ ತರ ಸಾಮಾನ್ಯ ಮನುಷ್ಯರಾಗಿದ್ರು. ಅಲ್ಲಿ ಲಕ್ಷಾಂತರ ಜನ ನೆರೆದಿದ್ರಲ್ಲ, ಇವರು ಹಂಗೆ ಒಬ್ಬರು ಮನುಷ್ಯರಾಗಿದ್ರು. ಎಲ್ಲರಿಗೂ ನೋಡೋ ಕುತೂಹಲ ಇತ್ತು, ಕುವೆಂಪುಗೂ ಇತ್ತು. ಆದ್ರೆ ಕುವೆಂಪುನ ಯಾರನ್ನೂ ಮುಂದೆ ಬಿಟ್ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ಕುವೆಂಪು ಯಾರು ಅಂತಾನೆ ಗೊತ್ತಿಲ್ಲವಲ್ಲ. ಅವಾಗಿನ 1920 ಕುವೆಂಪು ಯಾರು ಅಂತಾನೆ ಗೊತ್ತಿರಲಿಲ್ಲ. ಆ ಕಾರಣದಿಂದ ಏನ್ ಮಾಡ್ತಾರೆ, ಅವರು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಒಂದು ಅವ್ರ ಕೃತಿಗಳ ವಿಮರ್ಶೆ, ಇನ್ನೊಂದು ಅವ್ರದ್ದೊಂದು ಮುಖ್ಯವಾದಂಥ ಭಾಷಣ ಸಾಂಸ್ಕೃತಿಕ ಹಳಗೆ ನಾಂದಿ ಅಂತ ವಿಚಾರ ಕ್ರಾಂತಿಗೆ ಆಹ್ವಾನದಲ್ಲಿ ಅದು ಒಂದು ಭಾಗ ಆಗಿರುತ್ತೆ. ಸೊ ಇನ್ನೊಂದು ನಾವೆಲ್ಲರೂ ಹೇಳ್ತೀವಿ ಅವರ ಪೂರ್ಣ ಕೃತಿಯೇ ಪೂರ್ಣಚಂದ್ರ ತೇಜಸ್ವಿ. ಅವರ ಪೂರ್ಣ ಕೃತಿ ಯಾಕೆ ಹೇಳ್ತಾರೆ ಅಂತ ನನಗೆ ಅನಿಸಿದ ಮಟ್ಟಿಗೆ, ಸೊ ನಾನು ತಿಳ್ಕೊಂಡಿರೋ ರೀತಿ. ಸೊ ಫಸ್ಟು ವಿಮರ್ಶೆ ಎಲ್ಲ ನಿಮ್ಗೆ ಮಾಮೂಲಿ ಗೊತ್ತಿರುತ್ತೆ. ಸೊ ಅವರ ಎಷ್ಟು ಕೃತಿ ಇದೆ, ದ್ರೌಪದಿಯ ಸಿರುಮುಡಿ ಇರ್ಬೋದು, ರಸವೈಸಾಹ, ವಿಭೂತಿ ಪೂಜೆ, ಸೊ ಈ ರೀತಿ ನಿರಂಕುಶಮತಿಗಳಾಗಿ ಆಹ್ವಾನ ಕರೆಸಿರ್ತಾರೆ. ಸೊ ನಮಗೆ ಇವರೆಲ್ಲ ಏನೋ ಫಸ್ಟು ಸ್ಟಾರ್ಟಿಂಗ್ ಎತ್ಕೊಂಡ ತಕ್ಷಣ ಈಗ ಜಾತಿ ವಿರೋಧಿ, ಅದರಲ್ಲೂ ಕೂಡ ಬ್ರಾಹ್ಮಣ ವಿರೋಧಿ ಅನ್ಕೊಂತಿರ್ತಾರೆ. ಇವ್ರು ಹೇಳೋದು ಯಾವಾಗಲೂ ನಾನು ಪುರೋಹಿತಶಾಹಿ ವಿರೋಧಿ. ಇಲ್ಲೆಲ್ಲ ಪುರೋಹಿತಶಾಹಿ ಅಂತ ತಕ್ಷಣ ನಾವು ಯಾರನ್ನ ಅನ್ಕೊಂತೀವಿ, ಬ್ರಾಹ್ಮಣರು ಅನ್ಕೊಂತೀವಿ. ಆದರೆ ಪಾಶ್ಚಾತ್ಯರಲ್ಲಿ ಪುರೋಹಿತಶಾಹಿ ವಿರೋಧಿ ಅಂತಂದರೆ ಬ್ರಾಹ್ಮಣರಲ್ಲ. ಅವ್ರು ಅದಕ್ಕೆ ಉದಾಹರಣೆ ಕೊಡ್ತಾರೆ. ಪಾಶ್ಚಾತ್ಯರಲ್ಲಿ ಈ ಒಂದು ಪುರೋಹಿತಶಾಹಿ ವಿರೋಧಿ ಅಂದರೆ ಬ್ರಾಹ್ಮಣರಲ್ಲ, ಜಾತಿ ವಿರೋಧಿ ಅಲ್ಲ. ಜಾತಿಯನ್ನ ಪದನೇ ಬರಲ್ಲ. ಯಾರು ಶೋಷಿಸ್ತಾರೋ, ಯಾರನ್ನ ಈ ಒಂದು ಕೆಳ ಹಂತದವ್ರನ್ನ ದೂಷಿಸ್ತಾರೋ ಅವರು ಪುರೋಹಿತಶಾಹಿಗಳು. ಅವರು ಸುಮಾರು 5,000 ವರ್ಷಗಳಿಂದ ತುಳಿತಕ್ಕೆ ನಮ್ಮ ಭಾರತದಲ್ಲಿ 5,000 ವರ್ಷಗಳಿಂದ ತುಳ್ಕೊಳ್ತಾ ಬಂದಿರ್ತಾರೆ. ಅವರ ವಿರುದ್ಧ ಇವರು ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲೇನು ಪುರೋಹಿತಶಾಹಿ ಅಂದ ತಕ್ಷಣ ಬ್ರಾಹ್ಮಣರು ಇಷ್ಟೇ ಇರಲ್ವಂತೆ. ಸೊ ಮದುವೆ ಇಷ್ಟ ಇರಲ್ಲ ಅಂದ್ಬಿಟ್ಟು ಅವ್ರನ್ನ ಸನ್ಯಾಸತ್ವ ಕೊಡ್ಸಿರ್ತಾರೆ. ಸನ್ಯಾಸತ್ವ ಕೊಡ್ಸಿದ್ರು ಕೂಡ ಈ ಹುಡುಗಿರ ಅಪ್ಪ ಇರ್ತಾನಲ್ಲ, ಅವ್ನು ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ, ನೀನು ನನ್ನ ಮಗಳಿಗೆ ತಾಳಿ ಕಟ್ಟಿದೆ, ನೀನು ಸಂಸಾರ ಮಾಡಬೇಕು, ಇಲ್ಲ ನೀನು ಬಿಡಲ್ಲ ಅಂದಾಗ ಸನ್ಯಾಸತ್ವವನ್ನು ತ್ಯಜಿಸಿ ಮತ್ತೆ ಹೋಗ್ತಾರಂತೆ. ಮತ್ತೆ ಹೋಗಿ ಹೆಂಡತಿ ಜೊತೆ ಸಂಸಾರ. ಮತ್ತೆ ಇವರು ಒಕ್ಕಲಿಗರು, ಇವ್ರಿಗೆ ಏನು ಬರ್ತೈತೆ ಅಂತೆಲ್ಲ ಕೇಳಿದಾಗ ಅವ್ರು ಗೊಬ್ಬರ ಅನ್ನೋಂಥ ಒಂದು ಕವಿತೆ ಬರೆದು ಉತ್ತರ ಕೊಡ್ತಾರೆ. ಗೊಬ್ಬರದಲ್ಲಿ ಏನೇನಿದೆ ಅಂತ ಸತ್ವ ಅಂತ ಉದಾಹರಣೆ ಕೊಡ್ತಾರೆ. ಸೊ ಆ ರೀತಿ ತನ್ನ ಈತ ಒಕ್ಕಲಿಗ, ಮಣ್ಣಿನ ಮಗ ಅಥವಾ ಒಕ್ಕಲಿಗರು ಅಂತ ತಕ್ಷಣ ನಾವೆಲ್ಲನೂ ಕೃಷಿ ಅಂತ ಹೇಳ್ತಾರೆ. ಸೊ ಅದನ್ನ ಏನು ಹೇಳ್ತಾರೆ, ಇವನು ಒಕ್ಕಲಿಗ, ಇವ್ನಿಗೇನು ಕವಿತೆ ಬರ್ತೈತೆ ಅಂತ ಕೇಳಿದಾಗ ಗೊಬ್ಬರದ ಮೂಲಕ ಗೊಬ್ಬರ ಏನೇನು ಉಪಯೋಗ ಬರ್ತೈತೆ ಅಂತ ಉತ್ತರ ಕೊಟ್ಟಂತಹ ವ್ಯಕ್ತಿ. ಹಾಗೆ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕುವೆಂಪುರವರ ಕಾಲಘಟ್ಟ ಅಂದರೆ 29 ಡಿಸೆಂಬರ್ 1904ರಿಂದ 11/11/1994 ಅವ್ರ ಕಾಲಘಟ್ಟನ ಕಾಣ್ಬೋದು. ಮನುಜ ಮತ, ವಿಶ್ವಪಥ, ವಿಜ್ಞಾನ ದೃಷ್ಟಿ, ವಿಚಾರ ಬುದ್ಧಿ ಇವು ನಮ್ಮ ಹೃದಯದ ನಿತ್ಯ ಮಂತ್ರಗಳಾಗಬೇಕು ಅಂತ ಹೇಳ್ತಾರೆ. ಇವರು ಯುವ ಮನಸ್ಸುಗಳ ಸಾಮರಸ್ಯಕ್ಕೆ ಒತ್ತು ನೀಡ್ತಾರೆ. 21ನೇ ವಯಸ್ಸಿನಲ್ಲೇ ನಾಡಗೀತೆ ರಚಿಸಿದ ಜೈ ಭಾರತ ಜನನೆಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳೋದ್ರ ಮೂಲಕ ಕರ್ನಾಟಕದ ಜನತೆಯೆಲ್ಲ ಒಂದಾಗಬೇಕು ಅನ್ನೋ ಸಾರಾಂಶ ಅದು. ಮತ್ತು ಇನ್ನೊಂದು ಟಾಪಿಕ್ಕು ನಿರಂಕುಶಮತಿ ಆತ್ಮಶ್ರೀಗಾಗಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಅಂಕುಶ ಅಂದರೆ ಆನೆಯನ್ನು ಪಳಗಿಸುವ ಒಂದು ಯಂತ್ರ. ಇದೊಂದು ನಿರಂಕುಶ ಮತಿಗಾಗಿ ಅನ್ನೋದು ವೈಚಾರಿಕ ಲೇಖನವಾಗಿರುತ್ತೆ. ನಿರಂಕುಶ ಮತಿ ಅಂದರೆ ಇತರರ ಪ್ರಭಾವಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ಬುದ್ಧಿವಂತಿಕೆಯಿಂದ ಸೂರ್ಯ ಆಗಲೇ ಇಳಿಮುಖದತ್ತ ಸಾಗ್ತಾ ಇದ್ದಾನೆ. ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯಗಳು. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಕುಡಿ ತುಟಿವ ತುಡಿವೊಂದು ಬಿಗಿ ತುಡಿಯ ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗುತ್ತಾ ಬಾಳ್ತೆರಳು ಮಂಕುತಿಮ್ಮ. ಅಂದರೆ ನಿಮ್ಮ ಎಲ್ಲರ ಜೀವನದಲ್ಲಿ ನಗು ಸದಾಕಾಲ ಮೂಡಿರಲಿ ಎಂದು ಆಶಿಸುತ್ತಾ, ಇಂದು ನಾವು ಅನಿರೀಕ್ಷಿತವಾಗಿ ಬಯಸದೇ ಬಂದ ಭಾಗ್ಯ ಅಂದರೆ ಈ ಒಂದು ಪ್ರವಾಸ ಭಾಗ್ಯ. ಸಾಮಾನ್ಯವಾಗಿ ತಮಗೆಲ್ಲ ತಿಳಿದಿರುವಂತೆ ಪ್ರವಾಸ ಅಂತ ಅಂದರೆ ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಸ್ಥಳಕ್ಕೆ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿದ ಅನುಭವಗಳನ್ನು ಬರವಣಿಗೆಯ ಮೂಲಕ ದಾಖಲಿಸುತ್ತಾ ಸಾಗಿದರೆ ಅದನ್ನು ನಾವು ಪ್ರವಾಸ ಸಾಹಿತ್ಯ ಅಂತ ಕರಿತೀವಿ. ಆ ಒಂದು ಧೈರ್ಯವನ್ನು, ಆ ಒಂದು ಹಕ್ಕನ್ನು ಕುವೆಂಪುರವರು ಏನು ಮಾಡ್ತಾರೆ, ಊರ್ಮಿಳೆಯ ಪಾತ್ರದ ಮೂಲಕ ಎತ್ತಿ ಹಿಡಿತಾರೆ.
ಅದು ಒಂದು ದರ್ಶನ, ರಾಮಾಯಣ ದರ್ಶನ. ಮತ್ತೊಂದು ಪಾತ್ರ ಮಂಥರೆ ಪಾತ್ರವನ್ನು ಸಹ ಎತ್ತಿ ಹಿಡಿದು ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿ ರಾಮಾಯಣವನ್ನು ದರ್ಶನ ಮಾಡಿಸ್ತಾರೆ. ಯಾರು? ನಮ್ಮ ಕುವೆಂಪುರವರು. ಅದೇ ರೀತಿ ನಾವು ಬೆರಳಿಗೆ ಕೊರಳು, ಒಬ್ಬ ಪ್ರಸಿದ್ಧ ಬಿಲ್ವಿದ್ಯೆಗಾರ, ಪ್ರಸಿದ್ಧ ಗುರುಗಳಾದಂತಹ ದ್ರೋಣಾಚಾರ್ಯರ ಶಿಷ್ಯ ಯಾರು? ಅರ್ಜುನನನ್ನು ಅವ್ರೇನು ಮಾಡಿರ್ತಾರೆ? ಶಪಥ ಮಾಡಿರ್ತಾರೆ, ನಾನು ಇಡೀ ಜಗತ್ತಿನಲ್ಲಿ, ಇಡೀ ಭೂಮಂಡಲದಲ್ಲಿ ಆಚೆಯಾಗಲಿ ಈಚೆಯಾಗಲಿ ಅರ್ಜುನನಷ್ಟು ಪ್ರಸಿದ್ಧ ಬಿಲ್ವಿದ್ಯೆಗಾರ ಯಾರು? ಒಂದು ಸಂಕಲನದ ಹೆಸರು ಮಾತ್ರವಲ್ಲ, ಇದೊಂದು ವಿವಾಹ ವಿಧಾನ. ಸಹಸ್ರಾರು ವರ್ಷಗಳ ಕಾಲ ಯಾವ ಮೌಲ್ಯಗಳನ್ನು ಭಾರತೀಯರು ದೊಡ್ಡದು ಎಂದು ಭಾವಿಸಿ ಆರಾಧಿಸುತ್ತಾ ಬಂದಿದ್ದರೋ ಆ ಎಲ್ಲಕ್ಕೂ ಸಂಕೇತಗಳಾಗಿರುವ ಶಕ್ತಿಯನ್ನು ವಧೂವರರು ತಮ್ಮ ಬದುಕಿನ ಅಮೃತ ಮುಹೂರ್ತದಲ್ಲಿ ಈ ಮಂತ್ರಗಳ ಮೂಲಕ, ವಿವಾಹ ಸಂಹಿತೆಯ ಪ್ರತಿಜ್ಞಾವಿಧಿಗಳ ಮುಖಾಂತರ ತಮ್ಮ ಚೇತನಕ್ಕೆ ಆಹ್ವಾನಿಸುತ್ತಾರೆ. ಈ ವಿವಾಹ ವಿಧಾನವು ಕ್ರಮೇಣ ವಧೂವರರ ಜೀವನ ವಿಧಾನವೂ ಆಗಬೇಕೆಂಬುದು ಮಂತ್ರಮಾಂಗಲ್ಯದ ಮೂಲ ಆಶಯ. ಆದ್ದರಿಂದಲೇ ಈ ಕ್ರಮದಲ್ಲಿ ಮದುವೆಯಾಗುವ ವಧೂವರರು, ಅವರ ಮಾತಾಪಿತೃಗಳು, ಬಂಧು ಮಿತ್ರರು ಕೆಲವು ಕನಿಷ್ಠ ಶಿಸ್ತನ್ನು ಕಡ್ಡಾಯವಾಗಿ ಪರಿಪಾಲಿಸಬೇಕು. ಮಂತ್ರಮಾಂಗಲ್ಯ ಸರಳ ವಿವಾಹ ವಿಧಿಯೆಂದೇ ರೂಪಿಸಿರುವುದರಿಂದ ಈ ವಿವಾಹದ ಯಾವೊಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಡುವುದು. ಯಾವ ರೂಪದಿಂದಲೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ವರದಕ್ಷಿಣೆಯನ್ನಾಗಲಿ ವಧುದಕ್ಷಿಣೆಯನ್ನಾಗಲಿ ಯಾರೂ ಸ್ವೀಕರಿಸಿಕೊಡದು. ವಧೂವರರನ್ನು ಆತ್ಮಗೌರವವಿಲ್ಲದ ಮೃಗಗಳನ್ನಾಗಿ ಪರಿಗಣಿಸುವ ಈ ದುಡ್ಡಿನ ದಳ್ಳಾಳಿ ವ್ಯವಹಾರ ಮಂತ್ರಮಾಂಗಲ್ಯದಲ್ಲಿ ಸಂಪೂರ್ಣ ನಿಷೇಧಿಸಲಾಗಿದೆ. ಹೆಣ್ಣು ಭ್ರೂಣ ಹತ್ಯೆಯಿಂದ ಹಿಡಿದು ಮದುವೆ ಮಾಡಿಕೊಂಡ ಹೆಣ್ಣು ಮಗಳನ್ನು ಬೆಂಕಿ ಹಚ್ಚಿ ಸುಡುವ ಪರಮ ಪಾತಕಗಳವರೆಗೂ ಕಾರಣವಾಗಿರುವ ಈ ದುಡ್ಡಿನ ದಳ್ಳಾಳಿ ವ್ಯವಹಾರದಲ್ಲಿ ಭಾಗಿಗಳಾಗುವ ಹಿರಿಯರು ಮಂತ್ರೋಪದೇಶಕ್ಕೂ ಪ್ರತಿಜ್ಞಾವಿಧಿ ಉಪದೇಶಕ್ಕೂ ವಧೂವರರು ಮಂತ್ರೋಚ್ಚಾರಕ್ಕೂ ಪ್ರತಿಜ್ಞೆ ತೆಗೆದುಕೊಳ್ಳಲು ಅನರ್ಹರಾಗಿರುತ್ತಾರೆ. ಯಾರು ಇದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತಕ್ಕದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮಂತ್ರಮಾಂಗಲ್ಯ ವಿವಾಹವು ಗುರು ಹಿರಿಯರ ಮತ್ತು ಬಂಧು ಬಾಂಧವರ ಸಮ್ಮುಖದಲ್ಲಿ ನಡೆಯುವ ಪವಿತ್ರ ವಿಧಿಯಾದ್ದರಿಂದ ಎರಡೂ ಕಡೆಯಿಂದ ಒಟ್ಟು 200 ಜನರನ್ನು ಮೀರದಂತೆ ಆಹ್ವಾನಿಸಬೇಕು. ಇವತ್ತು ರಿಸೆಪ್ಷನ್ನಿಗೆ ಬಂದು ಒಂದು ಉಡುಗೊರೆ ಕೊಟ್ಟು ಹೋಗೋಂಥವ್ರು ಇದ್ದಾರೆ. ಬೆಳಿಗ್ಗೆ ಬಂದು ಕನ್ಯಾದಾನ ಮಾಡೋ ಸಂದರ್ಭದಲ್ಲಿ ಹಾಲಾಕ್ಲಿಲ್ಲ ಅಂದರೆ ಮದುವೆ ಮಾಡ್ದಂಗೆ ಎಲ್ಲ ಅನ್ನೋ ಮಟ್ಟಿಗೂ ಇದ್ದಾರೆ. ಬಟ್ ಇಲ್ಲಿ ಕುವೆಂಪು ಅವ್ರು ಹೇಳಿರೋ ಪ್ರಕಾರ 200 ಜನ ಮಾತ್ರ ಇರಬೇಕಂತೆ. ಯಾರೋ ಆದಿ ಬೀದಿ ಲಗೋರ್ನೆಲ್ಲ ಕರೆಯುವಂಥದ್ದಲ್ಲ. ತುಂಬ ಆಸಕ್ತಿ ಇರುವಂತಹ ತಿಳಿದ ಹತ್ತಿರವಾಗಿರ್ತಕ್ಕಂಥ 200 ಜನರನ್ನ ಕರೆದ್ರೆ ಸಾಕಂತೆ ಈ ಮದುವೆಗೆ ಶುಭ ಹಾರೈಸೋದಕ್ಕೆ ಸಾಧ್ಯವೇ? ಇಡೀ ಭಾರತ ದೇಶದಲ್ಲಿ ಭ್ರಷ್ಟಾಚಾರ ರಹಿತ, ಲಂಚರಹಿತ ಸಮಾಜ ನಿರ್ಮಾಣ ಸಾಧ್ಯವೇ? ಅದೇ ರೀತಿ ಮಂತ್ರಮಾಂಗಲ್ಯ ನಡೆಯುವುದು ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗದ ಎಲ್ಲ ಮನುಷ್ಯರ ಮನಸ್ಸಿನಲ್ಲಿ ಸ್ಥಾಪಿಸುವುದು ಸಾಧ್ಯವೇ ಅನ್ನೋ ಒಂದು ಆಶ್ಚರ್ಯ ಸೂಚಕ ಆದರೂ ಆಗ್ಬೋದು, ಕ್ವಶನ್ ಮಾರ್ಕ್ ಆದರೂ ಆಗ್ಬೋದು. ಲೇಖನ ಚಿಹ್ನೆಗಳಲ್ಲಿ ಯಾವ ಚಿಹ್ನೆ ಬೇಕಾದರೂ ಹಾಕೊಂಬೋದು ನಾವು. ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಭಾರತೀಯರು ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಇರಲಿ, ಇವತ್ತು ಏನಾಗಿದೆ ಅಂದರೆ ತೀರ್ಥಪ್ರಸಾದಣ್ಣವರು ತಮ್ಮ ಒಟ್ಟಾರೆ ವಿಚಾರದ ಅಂಶಗಳನ್ನ ತಿಳಿಸ್ಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಎಲ್ರಿಗೂ ಶುಭ ಸಂಜೆಯನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಂತಹ ನೇರವಾಗಿ ಮತ್ತು ಹಿಂದೆ ಎಲ್ಲರೂ ಕೂಡ ಇರ್ತೀರ, ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಸುಸಂದರ್ಭದಲ್ಲಿ ಸಂಜೆ ಆಯಿತು, ತುಂಬ ಒಳ್ಳೆಯ ಸಂಜೆ ಅಂತ ಅನ್ಕೊತೀನಿ. ಯಾಕೆಂದರೆ ನಾನು ಮುಗಿಸೋ ಅಷ್ಟಿಗೆ ಸೂರ್ಯಾಸ್ತ ನಮ್ಮ ಈ ಕಡೆ ಮುಗಿಸ್ತಾ ಇರ್ತಾನೆ, ನಾವು ಅದನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ಹೇಳ್ತಾ ಈಗ ಪ್ರತಿಯೊಬ್ಬರು ಮಾತಾಡಿರ್ತಕ್ಕಂತಹ ವಿಚಾರಗಳನ್ನು ಇಟ್ಕೊಂಡು ಜಸ್ಟ್ ಒಂದು 10 ನಿಮಿಷಗಳಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಒಂಚೂರು ಆಚೆ ಹೋದ್ರು ಏನು ಬೇಜಾರು ಮಾಡ್ಕೊಂಬಿಡಿ. ಯಾಕೆಂದರೆ ಮಾತಾಡ್ತಾ ಕೆಲವೊಂದು ವಿಚಾರಗಳು ಬೆನ್ನಿಗೆ ಬೀಳ್ತಾ ಇರ್ತಾವೆ ಬೇತಾಳವಿದ್ದಂಗೆ. ಹಾಗಾಗಿ ಅವು ಮಾತಾಡ್ತಾ ಹೋಗ್ತೀನಿ. ನಾವು ಮೊದಲು ಪೂರ್ಣಿಮಾ ವಿಚಾರದಿಂದ ಮತ್ತು ನಮ್ಮ ಮಲ್ಲಿಕಾರ್ಜುನ ಅವರು ಮಾತಾಡಿರ್ತಕ್ಕಂತಹ ಮಂತ್ರಮಾಂಗಲ್ಯ ವಿಚಾರದಲ್ಲಿ ಎತ್ಕೊಂಡಂತಹ ಆ ವಿಚಾರದವರೆಗೂ ಮಾತಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಪೂರ್ಣಿಮಾ ಅವರು ಪ್ರಾರಂಭವಾಗಿ ಅವರ ಒಂದು ಪ್ರಾರಂಭಿಕ ಜೀವನ ಹುಟ್ಟು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋದರು. ನೋಡಿ, ನಾನು ಕೂಡ ಕುವೆಂಪುರವ್ರ ಬಗ್ಗೆ ನಾನು ಯಾವತ್ತೂ ಕೂಡ ಸಾಹಿತ್ಯವನ್ನು ಓದೋನಲ್ಲ, ಕುವೆಂಪುರ ಕೃತಿಗಳನ್ನ ಯಾವತ್ತೂ ಕೂಡ ಓದೋನಲ್ಲ. ಆವಾಗಲೇ ನಮ್ಮ ಪ್ರಕಾಶ್ ಹೇಳ್ತಾ ಇದ್ರು ಏನಂತ, ನಾವು ಸಾಹಿತ್ಯ ವಿದ್ಯಾರ್ಥಿಗಳು ಆಗಬೇಕಾದ್ರೆ ನಮ್ಮ ಏನು ಮಾತಾಡ್ತಿದ್ದೋ ಅಂದ್ರೆ ಬರೀ ಎಕ್ಸಾಮ್ ಪರ್ಪಸ್ಸಿಗೆ ಇದ್ದು. ನಾವು ಅಷ್ಟೇ, ನಾವು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಓದಿರೋದ್ರಿಂದ ಯಾವತ್ತೂ ಕೂಡ ಮೂಲ ಕೃತಿಗಳನ್ನು ಓದುವಂತಹ ಹವ್ಯಾಸವನ್ನು ನಾವು ಬೆಳೆಸ್ಕೊಳ್ಳಲೇ ಇಲ್ಲ ಸಾಹಿತ್ಯ ವಿದ್ಯಾರ್ಥಿಗಳಾದಂಥ ಸಂದರ್ಭ. ಏನು ಮಾಡಿವ, ಎಕ್ಸಾಮ್ ಪರ್ಪಸ್ಸಿಗೋಸ್ಕರ ವಿಮರ್ಶೆಗಳನ್ನು ಓದ್ಕೊಂಡಿವ, ಎಕ್ಸಾಮ್ ಬರೀವ, ಅಷ್ಟೇ ವಿಚಾರ. ಯಾಕೆ ನಾವು ಸಾಹಿತ್ಯದಲ್ಲಿ ಏನು ತಿಳ್ಕೊಂಡಿಲ್ಲ ಉದ್ದೇಶ ಯಾಕೆ ಅಂತ ಅಂದರೆ, ನಾವು ಸಾಹಿತ್ಯ ವಿದ್ಯಾರ್ಥಿಗಳಾದಂಥ ಸಂದರ್ಭದಲ್ಲಿ ಪುಸ್ತಕಗಳನ್ನು ಓದೋ ಹವ್ಯಾಸ ನಾವು
ರೂಢಿಸ್ಕೊಂಡಿಲ್ಲ. ಅದು ನಮ್ಮ ಸಾಹಿತ್ಯ ವಿದ್ಯಾರ್ಥಿಗಳಾಗಿ ನಾವೆಲ್ಲ ಅದನ್ನು ಕಡೆಗಣಿಸಿದ್ವನೋ ಅಂತಕ್ಕಂತಹ ಬೇಜಾರು ಕೂಡ ಇದೆ. ಆ ವಿಚಾರವನ್ನು ಇಟ್ಕೊಂಡು ನಾನು ಮಾತಾಡೋದಾದರೆ, ನನ್ನನ್ನು ನಾನು ಸಾಹಿತ್ಯ ವಿದ್ಯಾರ್ಥಿ ಆಗಬೇಕು ಅಂತಕ್ಕಂತಹ ಆಸೆ ಮಾತ್ರ ಇರಲಿಲ್ಲ. ನಾನಿದ್ದಂಥದ್ದು ರಾಜ್ಯಶಾಸ್ತ್ರವನ್ನು ಓದಬೇಕು ಅಂತಕ್ಕಂಥದ್ದಲ್ಲಿ ಅಪ್ಲಿಕೇಶನ್ ಆದಂಥ ಸಂದರ್ಭದಲ್ಲಿ ಅದೇನೋ ಗೊತ್ತಿಲ್ಲ, ಸಾಹಿತ್ಯನೇ ನನ್ನ ಕಡೆಗೆ ನನ್ನನ್ನು ಕರೆಸ್ಕೊಂತು ಅಂತ ಅನ್ಕೊತೀನಿ. ಹೀಗೆ ಮುಂದುವರೆದಂತಹ ಸಂದರ್ಭದಲ್ಲಿ ನಾನು ಸಾಹಿತ್ಯ ಮೊದಲನೇ ಬಾರಿಗೆ ಓದಿದಂತಹ ಸಾಹಿತ್ಯಕ್ಕೆ ನೀನು ಬೇಕು, ನಿನ್ನಿಂದ ಏನನ್ನ ಆಗಬೇಕು, ಸಾಹಿತ್ಯ ನೀನು ಒಳಗಡೆ ಬರಬೇಕು ಅಂತಕ್ಕಂಥ ಪ್ರೇರೇಪಿಸಿದಂತಹ ಕೃತಿ ಯಾವುದಪ್ಪ ಅಂತಂದರೆ, ನನ್ನ ಇನ್ಸ್ಪಿರೇಷನ್ ಕನ್ನಡ ಸಾಹಿತ್ಯವನ್ನು ಓದೋಕ್ಕೆ ಹವ್ಯಾಸವನ್ನು ಹುಚ್ಚು ಹಬ್ಬಿಸಿದಂತಹ ಕೃತಿ ಶಿವರಾಮ ಕಾರಂತರವರ ಚೋಮನ ದುಡಿ ಕೃತಿ ಅಂತಕ್ಕಂಥದ್ದು ಪ್ರಪ್ರಥಮವರಿಗೆ ನಾನು ಓದುವಂತಹ ಕಾದಂಬರಿ. ಆ ಕಾದಂಬರಿ ಏನಪ್ಪ ನನ್ನನ್ನು ಕನ್ನಡ ಸಾಹಿತ್ಯದಲ್ಲಿ ನುಗ್ಗಿ ಹಲವಾರು ಕೃತಿಗಳನ್ನು ಓದೋದಕ್ಕೆ ಪ್ರೇರೇಪಣೆ ಮಾಡಿತು. ಅದು ಬಿಟ್ಟರೆ ನನಗೆ ಕನ್ನಡ ಸಾಹಿತ್ಯದಲ್ಲಿ ಪ್ರೇರೇಪಿಸಿರ್ತಕ್ಕಂತಹ ಕೃತಿಗಳು ಯಾರಪ್ಪ ಅಂತಂದರೆ ತೇಜಸ್ವಿಯವರು. ಯಾಕೆಂದರೆ ತೇಜಸ್ವಿಯವರು ನಮ್ಮ ಒಂದು ಸ್ನೇಹ ಬಳಗ ಇತ್ತು, ತೇಜಸ್ವಿ ಕತೆ ಓದು ಅಂತ ಅವಾಗವಾಗ ಮಾಡ್ತಾ ಇರ್ತಕ್ಕಂತಹ ಸಂದರ್ಭಗಳು ಕೂಡ ಉಂಟು. ಅದು ಎಷ್ಟು ಚೆನ್ನಾಗಿರ್ತದೆ ಅಂದರೆ, ನಾವು ಇದನ್ನ ಪ್ರದೇಶನ ಅವ್ರು ಬೆಳೆದಿರ್ತಕ್ಕಂಥ ವಾತಾವರಣ ನಮಗೆ ಹೀಗೆ ಅರ್ಥ ಆಗ್ತಾ ಇರ್ತದೆ. ಯಾಕೆ ಅವರ ಸಾಹಿತ್ಯಕ್ಕೆ ಇಷ್ಟೊಂದು ಈ ಒಂದು ವಾತಾವರಣ, ಈ ಪರಿಸರ, ಈ ಪ್ರಕೃತಿ ಅಂತಕ್ಕಂಥದ್ದು ಅವ್ರ ಪ್ರೇರಣೆ ಆಗ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಕುವೆಂಪುರನ್ನ ನಾವು ಅರ್ಥ ಮಾಡ್ಕೊಳೋದ ಅಂತಹ ಸಂದರ್ಭದಲ್ಲಿ ಆಗಲೇ ಸವಿತಾ ಅವರು ಮಾತಾಡ್ತಾ ಹೋದರು. ನಾನು ಅಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನನ್ನಲ್ಲೇ ಆದಂತಹ ಬದಲಾವಣೆಗಳು ಯಾವ ರೀತಿ ಆಯಿತು ಅಂದರೆ, ನಾನು ಕುವೆಂಪುರವ್ರ ಬಗ್ಗೆ ಎಲ್ಲೋ ನಾನು ತಿಳ್ಕೊಂಡಿಲ್ವನೋ, ನಾನು ಅವ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಅವ್ರು ಹೇಗೆ ಮಾತಾಡಿದ್ರು. ಹೌದು, ಪ್ರತಿಯೊಬ್ಬರಿಗೂ ಕೂಡ ಹಾಗೇನೆ ಕುವೆಂಪುರವ್ರಿಗೆ ನಿಜವಾಗಿ ನಾವು ಅರ್ಥ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಹಾಗೆ ಆಗುತ್ತೆ. ಅವರ ಕೃತಿಗಳನ್ನು ನಾವು ಅರ್ಥ ಮಾಡ್ಕೊಳೋದಂತಹ ಸಂದರ್ಭದಲ್ಲಿ ನನಗೂ ಈಗ ಅನ್ನಿಸ್ತು, ನೀವೆಲ್ಲ ವಿಚಾರಗಳನ್ನು ಹೇಳ್ತಿರ್ಬೇಕಾದ್ರೆ ಹೌದಲ್ವಾ, ಇಂಥ ಮಹಾನ್ ಕವಿಯ ಒಂದು ಕೃತಿಗಳನ್ನು ನಾವು ಎಲ್ಲಿ ಬೆರಳೆಣಿಕೆ ಎಷ್ಟು ಓದಿದ್ದೀವಲ್ಲ, ನಾವು ಯಾಕೆ ಓದ್ತಿಲ್ಲ? ಹಾಗಾದರೆ ನಾವೆಲ್ಲಿ ಹಿಂದೆ ಉಳಿಸ್ಕೊತಾ ಇದ್ದೀವಿ ಸಾಹಿತ್ಯ ವಿದ್ಯಾರ್ಥಿಗಳಾಗಿ ಅಂತಕ್ಕಂಥದ್ದು ನನಗೆ ಇಲ್ಲೆಲ್ಲೋ ಮನವರಿಕೆ ಹೋಗ್ತಾ ಹೋಯಿತು. ಇನ್ನು ನೆಕ್ಸ್ಟ್ ನಮ್ಮ ಶರತ್ ಮಾತಾಡಿದಂತೆ ವಿಚಾರವನ್ನು ನೋಡೋದಾದರೆ, ಅವರು ಕುವೆಂಪುರವರು ಹೇಗೆ ಅಂತಂದರೆ, ಅವ್ರ ಜೀವನದ ದೃಷ್ಟಿಕೋನ ಇದೆಯಲ್ಲ, ಆ ಜೀವನ ದೃಷ್ಟಿಕೋನ ಎಷ್ಟು ಚೆನ್ನಾಗೇ ಆಸ್ವಾದಿಸ್ತಾರೆ ಅಂತಂದರೆ, ಪ್ರಕೃತಿಯನ್ನು ಎಷ್ಟು ಚೆನ್ನಾಗಿ ಆಸ್ವಾದಿಸ್ತಾರೋ ಜೀವನವನ್ನು ಅಷ್ಟೇ ಚೆನ್ನಾಗಿ ಅವರು ಆಸ್ವಾದಿಸುವಂಥವ್ರು. ಅದಕ್ಕೆ ಅವರು ನೆನಪಿನ ದೋಣಿ ಕೃತಿಯಲ್ಲಿ ಯಾಕೆ ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಇಂಥ ವಿಚಾರಗಳು ಕೂಡ ಹೇಳಿಲ್ಲ ಅಂತಕ್ಕಂಥದ್ದು ಇಲ್ಲ. ಆ ನೆನಪಿನ ದೋಣಿಯಲ್ಲಿ ಅಂತಕ್ಕಂಥ ನಮಗೆ ಅದ್ರದ್ದು ಇದು ಕೊಟ್ಟಿರ್ತಕ್ಕಂಥ ಶೀರ್ಷಿಕೆ ತುಂಬ ಇಷ್ಟ ನನಗೆ. ನೆನಪಿನ ದೋಣಿಯಲ್ಲಿ ಅಂತಕ್ಕಂಥದ್ದು ಯಾಕೆ ದೋಣಿಯನ್ನೇ ಬಳಸಿದ್ದಾರೆ ಅಂತಕ್ಕಂಥದ್ದು ನಾವು ನೋಡೋದನ್ನ ಸೂಕ್ಷ್ಮ ಗಮನಿಸಬೇಕು. ಅಲ್ಲಿ ಒಂದು ವಿಶಾಲತೆಯನ್ನು ಅರ್ಥ ಆಗ್ತಾ ಇರ್ತದೆ. ಯಾಕೆ ದೋಣಿ ಬಳಸಿದ್ದಾರೆ ನೆನಪಿನ ದೋಣಿಯಲ್ಲಿ? ಇನ್ನೊಂದು ಬೇಕಾದ್ರೆ ಯಾವುದೇ ವಾಹನವನ್ನು ಬಳಸ್ಬೋದಾಗಿತ್ತು, ಇನ್ನೊಂದು ಬೇಕಾದ್ರೆ ಪದವನ್ನು ಬಳಸ್ಬೋದಾಗಿತ್ತು. ಇಲ್ಲಿ ದೋಣಿಯನ್ನು ವಿಚಾರವನ್ನು ಯಾಕೆ ತೆಗೆದುಕೊಂಡು ಬಂದಿರ್ತಾರೆ ಅಂತಕ್ಕಂಥದ್ದು ಅನ್ನೋ ಸಂದರ್ಭದಲ್ಲಿ ಆದರೆ, ಇಲ್ಲಿ ನೆನಪು ಅಂತ ಇದೆ, ಇಲ್ಲಿ ದೋಣಿ ಅಂತ ಅದೇ ಅನ್ನೋದೇ. ಆದರೆ ನೆನಪು ಅಂತಕ್ಕಂತಹ ಒಂದು ಬುತ್ತಿ ನಾವು ಏನಾದ್ರೂ ಹೊತ್ಕೊಂಡು ಹೋಗ್ಬೇಕಾದಂಥದ್ರಲ್ಲಿ ಪ್ರಯಾಣ ತುಂಬ ಮುಖ್ಯ ಆಗ್ತಿರ್ತದೆ. ಆ ಪ್ರಯಾಣ ಎಲ್ಲೋ ಒಂದು ಪ್ರತೀಕವಾಗಿ ದೋಣಿಯನ್ನು ಬಳಸಿದ್ದಾರೆ ಅಂತಕ್ಕಂಥದ್ದನ್ನ, ಅಂದರೆ ಅವರ ಒಂದು ಪ್ರಯಾಣ ಏನಿದೆ, ಆ ಪ್ರಯಾಣ ದೋಣಿಯ ಮುಖಾಂತರವಾಗಿ ಹಿಂಗೆ ಹೋಗ್ತಾನೆ, ಇಲ್ಲಿ ಸಾಹಿತ್ಯ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಹೋಗ್ತಾನೆ ಇರಲಿ ಅಂತಕ್ಕಂಥ ಒಂದು ಪ್ರತೀಕವಾಗಿ ಬಳಸಿದ್ದಾರನೋ ಅಂತಕ್ಕಂತಹದ್ದು ನಾನು ನೋಡುವಂತಹ ದೃಷ್ಟಿಕೋನದಲ್ಲಿ ಅವರು ಬಳಸಿರ್ತಕ್ಕಂಥ ನೆನಪಿನ ದೋಣಿಯಲ್ಲಿ ಅವು ನಾವು ಓದಬೇಕು. ಆಕ್ಚುಲಿ ಅವರ ವಿಚಾರಗಳನ್ನು ನಾವು ಇನ್ನೊಂದು ಕೂಡ ನಾನು ಯಾವಾಗಲೇ ಹೇಳ್ತಾ ಹೋದ್ರು, ಇಲ್ಲಿ ಯಾರೋ ಹೇಳಿದ್ರು, ಯಾಕೆ ಪೂರ್ಣ ಕೃತಿ ತೇಜಸ್ವಿಯವರಲ್ಲಿ ಕಾಣಿಸ್ತಾ ಹೋಗ್ತಾರೆ ಅಂದರೆ, ನೀವು ಗಮನಿಸ್ಕೊಳ್ಳಿ, ತೇಜಸ್ವಿಯವರ ಕೃತಿಗಳನ್ನು ನೀವು ನೋಡ್ತಾ ಹೋದರೆ, ಹಾಗೆ ಕುವೆಂಪುರ ಕೃತಿಗಳನ್ನು ನೋಡ್ತಾ ಹೋದರೆ, ಕುವೆಂಪುರ ಬಳಸಿರ್ತಕ್ಕಂತಹ ಕೃತಿಯಲ್ಲಿ ವಸ್ತುಗಳಿರಬಹುದು, ಅಲ್ಲಿರ್ತಕ್ಕಂತಹ ಪಾತ್ರಗಳು ಇರಬಹುದು, ಅಲ್ಲಿರ್ತಕ್ಕಂತಹ ಒಂದು ವಾತಾವರಣ ಇರಬಹುದು, ಅವನ್ನ ನಾವು ತೇಜಸ್ವಿಯವರ ಕಥೆಗಳಲ್ಲಿ ನೋಡ್ತಾ ಹೋದ್ರು ಹೌದು ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯ. ಮುಂದುವರಿದ ಭಾಗವನ್ನು ಪಾರ್ಟ್ 1 ಪಾರ್ಟ್ 2 ಅಂತಕ್ಕಂತಹ ರೀತಿಯಲ್ಲಿ ನಮಗೆ ಅನಿಸ್ತದೆ. ನಾನು ಉದಾಹರಣೆ ಕೊಡ್ತಾ ಹೋಗ್ತೀನಿ ಅದು ಹೇಗೆ ಬಳಸಿದ್ದಾರೆ ಅಂತಕ್ಕಂಥದ್ದನ್ನ. ಒಂದು ವಿಚಾರದಲ್ಲಿ ನಾವು ಮಲೆಗಳಲ್ಲಿ ಮಧುಬಗಳಲ್ಲಿ ನಿಮಗೆ ಪ್ರಾಣಿ ಪಾತ್ರ ಬರ್ತದೆ, ಗೊತ್ತಿರಬೇಕು ಅನ್ಕೊಂತೀನಿ. ಯಾವುದು? ಹುಲಿಯ
ನಾಯಿ ಪಾತ್ರ ಬರ್ತದೆ, ಹುಲಿ ಅಂತಕ್ಕಂತಹ ಪಾತ್ರವನ್ನು. ಆ ಹುಲಿಯ ಪಾತ್ರವನ್ನು ಹೇಗೆ ಮಾನವ ಮತ್ತು ಆ ಪ್ರಾಣಿಗಳ ನಡುವೆ ಒಂದು ಸಂಬಂಧವನ್ನು ಇಟ್ಕೊಂಡು ಮಾತಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಅದ್ಭುತವಾಗಿ ಮಾತಾಡ್ತಾರೆ ಕಣ್ರಿ. ಪ್ರಪ್ರಥಮವಾಗಿ ಹೇಳಬೇಕು ಅಂದರೆ ಮಾನವ ಮತ್ತು ಪ್ರಾಣಿಗಳೊಂದಿಗೆ ಸಂಬಂಧವನ್ನು ಇಟ್ಕೊಂಡು ಮಾತಾಡ್ದಿರ್ತಕ್ಕಂಥ ಹಾಗೆ ಯಾಕೆ ಹೇಳ್ತೀನಪ್ಪ ಅಂತಂದರೆ, ಇಲ್ಲೊಂದು ಮಾತುಗಳು ಬರ್ತದೆ. ಎಲ್ಲಿ ಗುತ್ತಿ ಮತ್ತು ತಿಮ್ಮ ಅಂತಕ್ಕಂಥ ಪಾತ್ರಗಳು ಬರ್ತದೆ. ಗುತ್ತಿ ಮತ್ತು ತಿಮ್ಮ ಮತ್ತು ಚಿನ್ನಮ್ಮ ಮತ್ತು ಮುಕುಂದ ಪಾತ್ರಗಳನ್ನು ಅವರು ಬಳಸಿರ್ತಕ್ಕಂಥ ಅಲ್ಲಿ ಅವರ ಪೀಕಲಾಟಗಳನ್ನು ಎಷ್ಟು ಸ್ವಾರಸ್ಯಕರವಾಗಿ ಹೇಳ್ತಾ ಹೋಗ್ತಾರೆ ಅಂತ ಅಂದರೆ, ನಾವು ಅವ್ರನ್ನ ಓದಬೇಕಾದಂಥ ಸಂದರ್ಭದಲ್ಲಿ ಹೌದಲ್ವಾ, ನಮ್ಮ ಜೀವನದಲ್ಲಿ ಇವು ನಡೀತಾ ಹೋಗ್ತಾವಲ್ವಾ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಹೋಗ್ತಾರೆ. ಅಲ್ಲಿ ಗುತ್ತಿ ಮತ್ತು ತಿಮ್ಮ ಅಂತಕ್ಕಂಥದ್ದು ಏನಿದೆ, ಅವರು ಗುತ್ತಿ ತುಂಬ ಅಂದರೆ ತಿಮ್ಮಿ ಅಂತಕ್ಕಂಥ ಪಾತ್ರ. ಆ ಗುತ್ತಿ ಏನು ಮಾಡ್ತಾರೆ, ಹುಲಿಯನ್ನು ತುಂಬ ಪ್ರೀತಿಸ್ತಿರ್ತಾರೆ. ಈಗ ಒಂದು ಸಂದರ್ಭದಲ್ಲಿ ಪ್ರವಾಹದ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಆ ಇಂಗ್ಲೀಷ್ ಭಾಷೆಯಲ್ಲಿ ಬರ್ತಕ್ಕಂಥ ಒಂದು ಕೃತಿಯನ್ನು ಐರಿಷ್ ಕವಿ ಒಬ್ಬ ಇರ್ತಾನೆ, ಜೇಮ್ಸ್ ರಸೀನ್ ಅಂತಕ್ಕಂತಹ ಒಬ್ಬ ಐರಿಷ್ ಕವಿ ಏನಂತ ಕವಿತೆಯನ್ನು ಓದ್ಬಿಟ್ಟು, ಇಂಗ್ಲೀಷ್ ಕವಿತೆಯನ್ನು ಓದ್ಬಿಟ್ಟು ಕುವೆಂಪುರವರಿಗೆ ಒಂದು ಮಾತನ್ನು ಹೇಳ್ತೇನೆ, ಯಾಕೆ ನೀವು ಕನ್ನಡ ಭಾಷೆಯಲ್ಲೇನೆ ಕೃತಿಯನ್ನು ಬರಿಬಾರ್ದು ಅಂತಕ್ಕಂತಹದನ್ನ 1922ರಲ್ಲಿ ಹೇಳ್ತಾರೆ. ಆಗ ಹೇಳಿದಂಥ ಸಂದರ್ಭದಲ್ಲಿ ಆ ಹೇಳಿದ ಮೇಲೆ ಕುವೆಂಪುರವ್ರು ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಕೃತಿಯನ್ನು ಹುಟ್ಟಾಕ್ತಾರೆ. ಆ ಕೃತಿ ಹೆಸರು ಏನಪ್ಪ ಅಂತ ಅಂದರೆ ಅಮಲನ ಕಥೆ ಅಂತಕ್ಕಂತಹ ಒಂದು ಕೃತಿ. ಪ್ರಪ್ರಥಮವಾಗಿ ಅವರು ಬರೆದಂತಹ ಕೃತಿ ಯಾವುದಪ್ಪ ಅಂದರೆ ಅಮಲನ ಕಥೆ ಅಂತಕ್ಕಂಥ. ಅಲ್ಲಿಂದ ನಮಗೆ ಕುವೆಂಪುರವರು ಬರೆದಂತಹ ಸಾಹಿತ್ಯ ಪ್ರಕಾರನೇ ಇಲ್ಲ. ಎಷ್ಟು ವಿಚಾರಗಳನ್ನು ನಮಗೆ ಹೇಳ್ಕೊಡ್ತಾ ಹೋಗ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಆಮೇಲೆ ನಾನು ಇನ್ನೊಂದು ಅವರ ಜೀವನ ದೃಷ್ಟಿಕೋನವನ್ನು ಒಂಚೂರು ವಿವರವಾಗಿ ಹೇಳ್ತಾ ಹೋಗ್ತೀನಿ. ಅವ್ರ ಕೃತಿಗಳಲ್ಲಿ ಜೀವನ ದೃಷ್ಟಿಕೋನಗಳನ್ನು ನೋಡೋದಾದರೆ ನಮ್ಮ ರಾಮಾಯಣ ದರ್ಶನಂ ಅಂತ ಕರಿತಾ ಹೋಗ್ತೀವಿ. ನಾವು ಮೂಲ ರಾಮಾಯಣ ಕೃತಿಗಳನ್ನ ನಾವು ಓದಿದ್ದೀವಿ. ಆ ಮೂಲ ರಾಮಾಯಣವನ್ನು ಇಟ್ಕೊಂಡು ಪ್ರಸ್ತುತ ಅಂದರೆ ಆಧುನಿಕ ಭಾರತಕ್ಕೆ ರಾಮಾಯಣವನ್ನು ಅವರು ದರ್ಶನ ಮಾಡಿಸಿರತಕ್ಕಂತಹ ರೀತಿಯೇ ಬೇರೆ. ನಾವು ಮೂಲ ರಾಮಾಯಣ ಓದಿದ್ರೆ ಮತ್ತು ರಾಮಾಯಣ ದರ್ಶನ ಓದಿದ್ರೆ ನಮಗೆ ಅರಿವು ಮೂಡುತ್ತೆ. ನಾವು ಆಧುನಿಕ ಸಮಯದಲ್ಲಿ ಇಟ್ಕೊಂಡು ಮೂಲ ರಾಮಾಯಣನ ನಾವು ವಾಸ್ತವಿಕ ಸಂಬಂಧ ಕೊಡೋಕ್ಕಾದರೆ ಸಾಧ್ಯ ಆಗೋದಿಲ್ಲ. ಆದರೆ ಕುವೆಂಪುರವರು ಆಗಲೇ ನಮ್ಮ ಇವ್ರು ಹೇಳಿದ್ರು, ಅಲ್ಲಿ ಗುಂಡಿಗೆ ಇರಬೇಕು. ಆ ಮೂಲ ರಾಮಾಯಣ ಕಥೆಯನ್ನು ಇಟ್ಕೊಂಡು ರಾಮಾಯಣ ದರ್ಶನ ಆಧುನಿಕ ಕಥೆಗೆ ಒಳಪಡಿಸ್ಬೇಕು ಅಂದರೆ ಎಲ್ಲರಲ್ಲೂ ಸಾಧ್ಯ ಆಗೋದಿಲ್ಲ. ಆ ಒಂದು ಆಧುನಿಕವಾಗಿ ಜನರಲ್ಲಿ ಸಾಮಾನ್ಯ ಜನರಿಗೂ ಕೂಡ ದರ್ಶನ ಮಾಡುವಂತಹ ಒಂದು ಜೀವನ ದೃಷ್ಟಿಕೋನವನ್ನು ಇಲ್ಲಿ ಅವರು ಬಳಸ್ತಾ ಹೋಗಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಹೇಳೋದಾದರೆ ಶೂದ್ರ ತಪಸ್ವಿ ಅಂತಕ್ಕಂಥದ್ದು. ಈ ಶೂದ್ರ ತಪಸ್ವಿಯಲ್ಲಿ ಅವರು ವೈಚಾರಿಕ ಚಿಂತನೆಯನ್ನು ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ. ಆ ಶೂದ್ರ ತಪಸ್ವಿಯ ನಾಟಕವನ್ನು ಬರೆದ್ರು, ಅಲ್ಲಿ ವೈಚಾರಿಕ ಅಂತಕ್ಕಂಥದ್ದು ಹೆಚ್ಚು ಬಳಸತಕ್ಕಂಥದ್ದನ್ನ ನೋಡ್ಬೋದು. ಹಾಗೆ ಮಲೆಗಳಲ್ಲಿ ಮದುಮಗಳು ಇರ್ಬೋದು, ಕಾನೂನು ಸುಬ್ಬಮ್ಮ ಹೆಗ್ಗಡತಿ ಅಂತಕ್ಕಂಥದ್ದು ಇರ್ಬೋದು. ಈ ಕೃತಿಗಳಲ್ಲಿ ಏನಾಗ್ತದೆ ಅಂತಪ್ಪ ಅಂದರೆ ಗ್ರಾಮೀಣ ಬದುಕಿನ ಒಂದು ವಾಸ್ತವಿಕತೆಯನ್ನು ಇಲ್ಲಿ ನಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ನಾವು ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸ್ತಾ ಅವಾಗಲಿಂದ ಚರ್ಚೆಯನ್ನು ಮಾಡ್ತಾ ಹೋದು. ಈ ಅವರು ಬರೆದಿರ್ತಕ್ಕಂಥ ನಾಟಕಗಳು ನಾವು ನೋಡ್ಬೋದು. ಬಿರುಗಾಳಿ ಇರಬಹುದು, ಮಹಾರಾತ್ರಿ ಇರ್ಬೋದು, ಬೆರಳಿಗೆ ಕೊರಳಿರ್ಬೋದು, ಶೂದ್ರ ತಪಸ್ವಿ, ರಕ್ತಾಕ್ಷಿ ಮತ್ತು ಚಂದ್ರಹಾಸ. ಇವೆಲ್ಲ ನಾಟಕಗಳ ವಸ್ತುಗಳು ಒಂಚೂರು ಗಮನಿಸ್ತೀರಾ ಯಾರಾದ್ರೂ? ನಾಟಕಗಳ ವಸ್ತುಗಳು ಏನಿರಬಹುದು ಅಂತ ಬೇರೆ ಬರೆದಿರೋದು? ಹಾಂ, ನಾನು ಆ ಥರ ತಿಂತಿಲ್ಲ. ಒಂದು ಸಾಹಿತ್ಯ ದೃಷ್ಟಿಕೋನದಲ್ಲಿ ಹೋಗೋದಾದ್ರೆ ಆ ನಾಟಕಗಳ ವಸ್ತುಗಳು ದಲಿತರನ್ನ ಮೇಲೆ ಬೆರಳಿಗೆ ಕೊರಳು ಇರ್ತಕ್ಕಂಥದ್ದು, ಮತ್ತೆ ಶೂದ್ರ ತಪಸ್ಸಿ ಇರ್ಬೋದು, ರಕ್ತಾಕ್ಷಿ ಇರ್ಬೋದು, ಚಂದ್ರಹಾಸ ಇರ್ಬೋದು. ಈ ಕಥೆಯ ವಸ್ತುಗಳು ಏನು? ಕಥೆ ವಸ್ತು ಒಳಗಾದ ಸಮುದಾಯವನ್ನು ಮೇಲೆತ್ತು. ನಾನು ಆ ಥರದಲ್ಲಿ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಸಾಹಿತ್ಯ ಪ್ರಕಾರದಲ್ಲಿ ನೋಡೋದಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕುವೆಂಪುರವರು ಹೆಚ್ಚು ಎಲ್ಲೋ ಒಂದು ಕಡೆ ನಾನು ಅಂದ್ಕೊಂಡು ಏನು ಪ್ರಾಚೀನ ಸಾಹಿತ್ಯಕ್ಕೆ ಹೆಚ್ಚು ಅವರು ಜಾಸ್ತಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಅವ್ರು ನೋಡಿ ಎಲ್ಲ ನಾಟಕಗಳು ಅವರ ಪಾಶ್ಚಿಮಾತ್ಯ ಸಾಹಿತ್ಯ ಮತ್ತು ಪ್ರಾಚೀನ ಸಾಹಿತ್ಯದ ಘಟ್ಟದಲ್ಲೇ ಅವರು ಹೆಚ್ಚು ಕೃತಿಗಳನ್ನು ಬರೆಯುವಂಥದ್ದು ನಾಟಕಗಳಲ್ಲಿ. ಎಲ್ಲನೂ ಅವೆಲ್ಲಾನು ಅದೇ ನೋಡಿ ಎಷ್ಟು ಪ್ರಭಾವಗಳು ಬೀರಿದೆ ಪ್ರಾಚೀನ ಸಾಹಿತ್ಯಗಳು. ಅವರು ಆ್ಯಕ್ಚುಲಿ ನೀವು ಆವಾಗಲೇ ನಮ್ಮ ಶಿವರಾಜು ಮಾತಾಡ್ತಾ ಹೇಳಿದ್ರು, ಯಾಕೆ ಅವರು ವಿಮರ್ಶಾ ಕೃತಿಯನ್ನು ಹೆಚ್ಚಿಗೆ ಬರೆಯುವಂಥ ಪ್ರಯತ್ನ, ವಿಮರ್ಶಾ ಕೃತಿಗಳನ್ನು ಬರೀಬೇಕು ಅಂದರೆ ಈ ಪಾಶ್ಚಿಮಾತ್ಯ ಅಂತೀನಿ ಪ್ರಾಚೀನ ಸಾಹಿತ್ಯ ಅವ್ರಿಗೆ ಹೆಚ್ಚಿನದಾಗಿ ಪ್ರಭಾವ ಬೀರ್ತಕ್ಕಂಥದ್ದು. ಅವ್ರ ಪ್ರಾಚೀನ ಸಾಹಿತ್ಯದ ಬಗ್ಗೆ ಒಲವಿಂದ ಇದ್ದಿದ್ದಕ್ಕೇನೆ ಬೆರಳಿಗೆ ಕೊರಳಿರ್ಬೋದು ನೋಡಿ, ಎಲ್ಲ ವಸ್ತುಗಳು ಅದನ್ನೇ. ಬೆರಳಿಗೆ ಕೊರಳಿರ್ಬೋದು,
ನೆಕ್ಸ್ಟ್ ಶೂದ್ರ ತಪಸ್ವಿ ಇರ್ತಕ್ಕಂಥದ್ದು, ಚಂದ್ರಹಾಸೆ ಎಲ್ಲ ಕೂಡ ಅವೇನೇನೆ ಇರ್ತಕ್ಕಂಥದ್ದು. ಆ ಪ್ರಾಚೀನ ಸಾಹಿತ್ಯದ ಒಂದು ಕಥೆಗಳನ್ನ ಇಟ್ಕೊಂಡೇ ಬರೆದಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ನಾವು ಮುಂದುವರೆದು ಹೇಳ್ಬೇಕಂತ ಸಂದರ್ಭದಲ್ಲಿ ಇನ್ನು ಬೇಕಾದಷ್ಟಿದೆ ಹೇಳ್ಬೋದು. ಇನ್ನು ನಾನು ಲಾಸ್ಟಿಗೆ ಮಂತ್ರಮಾಂಗಲ್ಯದ ಬಗ್ಗೆ ಬರ್ತಾ ಹೋಗ್ತೀನಿ. ಆ ಮಂತ್ರಮಾಂಗಲ್ಯ ಅಂದಿದ ತಕ್ಷಣ ನನಗೆ ಪ್ರಪ್ರಥಮವಾಗಿ ತುಂಬ ಆಗುತ್ತೆ. ಯಾಕೆ ಅಂತ ಅಂದರೆ ಅಂದಿನ ಕಾಲಘಟ್ಟದಲ್ಲೇ ಕೂಡ ಮಂತ್ರಮಾಂಗಲ್ಯವನ್ನು ಪರಿಚಯಿಸಬೇಕಾದ್ರೆ ಅದರಲ್ಲೂ ಕೂಡ ನೋಡಿ ಎಷ್ಟು ಹೇಳ್ತಾರೆ, ನಾವು ಏನಾದರೂ ಆಗಬೇಕು ಅಂತ ಅಂದರೆ ಫಸ್ಟ್ ನಾವು ಸರಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕುವೆಂಪುರವ್ರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಮಂತ್ರಮಾಂಗಲ್ಯವನ್ನು ತಮ್ಮ ಮಗನ ಮೇಲೆ ಪ್ರಯೋಗಕ್ಕೆ ಒಳಪಡಿಸ್ತಾರೆ. ಆ ಥರದಲ್ಲಿ ನಾವು ಕಾರ್ಯಪ್ರವೃತ್ತವಾಗಿ ಆಗಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅವರ ಮಂತ್ರಮಾಂಗಲ್ಯದ ಒಂದು ಉದ್ದೇಶಗಳನ್ನು ನೋಡೋದಾದರೆ ಸರಳತೆಯನ್ನು ನಾವು ನೋಡ್ತಾ ಹೋಗ್ಬೋದು. ಒಂದು ವಿಶ್ವ ಮಾನವತೆ ಸಂದೇಶ ಕೂಡ ಇಲ್ಲಿ ಕೊಡ್ತಾ ಹೋಗುತ್ತೆ. ಮತ್ತು ಆರ್ಥಿಕವಾದಂತಹ ಹೊರೆ ಕಡಿಮೆ ಮಾಡ್ತಾ ಹೋಗುತ್ತೆ. ಮತ್ತು ಮೌಢ್ಯ ವಿರೋಧಿ ಆಚರಣೆಗಳನ್ನು ಇಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಹೋಗ್ತದೆ. ಇದಿಷ್ಟನ್ನು ಹೇಳ್ತಾ ಹೋದರೆ ನಮ್ಮ ಲಾಸ್ಟಲ್ಲಿ ನಮ್ಮ ಪುಟ್ಟಗಂಗಾ ಇರೋರು ಮಂತ್ರಮಾಂಗಲ್ಯದಲ್ಲಿ ಹೇಳ್ಬೇಕಂತ ಸಂದರ್ಭದಲ್ಲಿ ರಹಿತ ಅಂತಕ್ಕಂತಹ ಒಂದು ಪದವನ್ನು ಮಾತಾಡ್ತಾ ಹೋದ್ರು. ರಹಿತ ಯಾವುದು, ಭ್ರಷ್ಟಾಚಾರ ರಹಿತ ಇರಬಹುದು, ಆಡಂಬರ ರಹಿತ ಇರ್ಬೋದು, ಆಮೇಲೆ ವಿವಾದ ಏನೋ ಹೇಳ್ತಾ ಹೋದ್ರು. ಅಲ್ಲಿ ನಾನು ಇನ್ಕ್ಲೂಡಿಂಗು ಏನು ತಿಳಿಸು ಅಂತಂತ ಇಲ್ಲೂ ಪ್ರಸ್ತುತ ಸಮಾಜದಲ್ಲಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದು ಅಂತ ಅಂದರೆ ಈ ಜಾತಿ ರಹಿತ ಸಮಾಜವನ್ನು ಕೂಡ ನಿರ್ಮೂಲನೆ ಮಾಡಬಹುದಾ? ಅದೆಲ್ಲ ಹೇಳಿದ್ರ ಇದು ಕೂಡ ಇನ್ಕ್ಲೂಡ್ ಆಗುತ್ತಲ್ವಾ? ನಮಗೆ ಜಾತಿ ರಹಿತ ಸಮಾಜ ಬೇಕಾ ಬೇಡವೋ? ಬೇಕಲ್ವಾ? ನಾವು ಇದ್ರ ಕಡೆನೂ ಚಿಂತನೆಗಳನ್ನು ಮಾಡಬೇಕು. ಜಾತಿ ರಹಿತ ಸಮಾಜವನ್ನು ನಿರ್ಮೂಲನೆ ಮಾಡಿದ್ರೆ ಈ ಮಂತ್ರಮಾಂಗಲ್ಯ ತಾಂಬರೋದಕ್ಕೆ ಅಷ್ಟೊಂದು ಕಷ್ಟ ಏನು ಆಗಲ್ಲ ಅಂತ ನಾನು ಅನ್ಕೊಂತೀನಿ. ನನ್ನ ರೀತಿಯಲ್ಲಿ ತಾನೇ ಬರುತ್ತೆ ಅಂತಂತೀನಿ. ಈ ಒಂದು ವಿಚಾರಗಳನ್ನು ನಾವು ಚರ್ಚೆ ಅಂದರೆ ಪ್ರಸ್ತುತವಾಗಿ ನಾವು ನೋಡ್ತಾ ಹೋಗ್ಬೇಕು. ಹೆಚ್ಚಿನ ಕೃತಿಗಳನ್ನು ಪ್ರಸ್ತುತವಾಗಿ ಹೆಚ್ಚು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಒಳ ದೃಷ್ಟಿಕೋನಗಳ ನಮಗೆ ಅರಿವಾಗ್ತಾ ಹೋಗ್ತದೆ. ನಾವು ಇನ್ನೂ ಒಂದು ಹೇಳಬೇಕು ಅಂತಂದರೆ ಕುವೆಂಪುರವರು ಅಂದೇ ಕೂಡ ಚಿಂತನೆಗಳನ್ನ ಮಾಡೋದು ನಮಗೆ ಪ್ರಸ್ತುತವಾಗಿ 100 ವರ್ಷಗಳ ಹಿಂದೆನೇ ಕುವೆಂಪು ನಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. 1920-25 ಅವರು ಪದವಿ ಓದುವಂತಹ ಒಂದು ಕಾಲಘಟ್ಟದಲ್ಲೇ ನಮಗೆ ಈಗಿನ ವಿಚಾರಗಳನ್ನು ಅರ್ಥೈಸುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ನಿಮಗೆ ಇನ್ನೂ ಕೂಡ ಹೇಳಬೇಕು ಅಂದರೆ ಶಿವರಾಜ್ ಹೇಳಿದಂಗೆ ವಿಚಾರ ಕ್ರಾಂತಿಗೆ ಆಹ್ವಾನ ಅದೊಂದು ಲೇಖನ ಓದಿ, ನೀವು ಪ್ರತಿಯೊಬ್ಬರು ಓದಬೇಕು ಆ ಲೇಖನವನ್ನು. ಆ ಲೇಖನ ಓದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ನಾವು ವೈಚಾರಿಕತೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಅರಿವಾಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಅವರು ಹೇಳ್ತಿರ್ತಕ್ಕಂಥ ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಯಾಕೆ ಇಟ್ಟಿದ್ದಾರೆ ಅಂತಂದರೆ ನಾವೆಲ್ಲೋ ಒಂದು ಕಡೆ ವೈಚಾರಿಕ ದೃಷ್ಟಿಕೋನದಲ್ಲಿ ಹಿಂದುಳಿತಾ ಇದ್ದೀವನೋ ಅಂತಕ್ಕಂಥದ್ದನ್ನ ಅವರು ಎಚ್ಚರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಅಲ್ಲಿ ಹೇಳಿರ್ತಕ್ಕಂತಹ ಮಾತುಗಳು ಎಷ್ಟು ಚೆನ್ನಾಗಿ ಅಲ್ಲಿ ಪ್ರೇರೇಪಣೆ ಮಾಡ್ತವೆ ಅಂತ ಅಂದರೆ ಅದಕ್ಕೆ ಒಂದು ಸಾಹಿತ್ಯ ಅಂತಕ್ಕಂಥದ್ದು ಹೇಗೆ ಮಾನವನ ಒಂದು ಜೀವನದಲ್ಲಿ ಬೆರೆತು ಹೋಗ್ತಿವೆ ಅನ್ನೋದಾದರೆ ನೋಡೋದಾದರೆ ಅದಕ್ಕೆ ಕುವೆಂಪುರವರು ಮೊಟ್ಟ ಮೊದಲಿಗರಾಗಿ ಕಾಣಿಸ್ಕೊಂತಾರೆ. ಯಾಕೆ ಉದಾಹರಣೆ ನಾವು ಅನ್ಬೋದು ಕುವೆಂಪುರವರು ಹಂಗೆ ಹಿಂಗೆ ಆ ಥರ ಈ ಥರ ಆಗಲೇ ಅವ್ರಿಗೂ ಮಾತಾಡೋದಂತ ಹೇಳಿದ್ರು, ನಮ್ಮ ಬೊಮ್ಮಯ್ಯ ಹೇಳಿದ್ರು, ಗಾಂಧೀಜಿಯವರು, ವಿವೇಕಾನಂದ ಆಗಿರ್ಬೋದು, ತುಂಬ ವ್ಯಕ್ತಿಗಳು ಕೂಡ ಅವ್ರಿಗೆ ಪ್ರಭಾವಕ್ಕೆ ಒಳಗಾಗ್ತಾ ಹೋಗ್ತಾರೆ. ಸೂಕ್ಷ್ಮ ವಿಚಾರಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋ ನಮ್ಮ ಆಗಲೇ ಹೇಳ್ದಂಗೆ ನಮ್ಮ DVG ಅವರು ಇರಬಹುದು, ಅವರೆಲ್ಲ ಕೂಡ ಯಾಕೆ ಕುವೆಂಪುರವ್ರ ಬಗ್ಗೆ ಅಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೆ ಅಂದರೆ ಅವ್ರ ವ್ಯಕ್ತಿತ್ವ ಆಗಿತ್ತು. ಅವ್ರನ್ನ ಯಾವತ್ತೂ ಕೂಡ ನೀವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರ ಉಡುಗೆ ತೊಡುಗೆಗಳು ನೋಡಿದ್ರು ಅನ್ಕೊಂತೀನಿ, ಯಾರಾದ್ರೂ ನೋಡಿದ್ರು ಅನ್ಕೊಂತೀನಿ. ಅವ್ರ ಆ ಉಡುಗೆ ತೊಡುಗೆಗಳನ್ನ ನೋಡಿದಾಗ ಗೊತ್ತಿದೆ ಅವ್ರ ವ್ಯಕ್ತಿತ್ವ ಹೇಗಿತ್ತು ಅಂತ. ಅವ್ರಿಗೆ ಹೇಳ್ಬೋದಾಗಿ ನಾನು ರಾಷ್ಟ್ರಕವಿ ಆಗಿದ್ದೀನಿ, ನಾನು ಜ್ಞಾನಪೀಠ ಪ್ರಶಸ್ತಿ ತಂದಿದ್ದೀನಿ, ನನಗೊಂದು ಗತ್ತಿದೆ, ಆ ಥರ ಯಾವತ್ತೂ ಕೂಡ ಅಹಂ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಕೂಡ ಇರಲಿಲ್ಲ. ಅವರು ಅದನ್ನು ಅಲ್ಲೇ ಹೇಳ್ತಾರೆ. ಅದರಲ್ಲಿ ನನ್ನ ಆತ್ಮಚರಿತ್ರೆಯಲ್ಲಿ ನೆನಪಿನ ದೋಣಿಯಲ್ಲಿ ಕೂಡ ಮಾತಾಡ್ತಾ ಹೋಗ್ತಾರೆ ಈ ವಿಚಾರಗಳನ್ನು. ಅದಕ್ಕೆ ಯಾಕೆ ಆತ್ಮಕಥೆಗಳನ್ನು ನಾವು ಆತ್ಮಚರಿತ್ರೆಗಳನ್ನು ಓದಬೇಕು ಅಂತ ಅಂದರೆ ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ಇಲ್ಲಿ ಪಾಠ ಇಲ್ಲೊಂದು ಸಂದರ್ಭದಲ್ಲಿ ಆತ್ಮಚರಿತ್ರೆ ಯಾಕೆ ಓದಬೇಕು ಅನ್ನೋದಾದ್ರೆ ಅಂತ APJ ಅಬ್ದುಲ್ ಕಲಾಂ ಅವ್ರದ್ದು ಒಂದು ಆತ್ಮಚರಿತ್ರೆ ಬರ್ತದೆ, ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದ್ದು. ಅವರೇ ಹೇಳ್ತಾರೆ ನಾನು ಆತ್ಮಚರಿತ್ರೆ ಯಾಕೆ ಬರೆದೆ ಅಂತ ಹೇಳ್ತಾರಪ್ಪ ಅಂತ ಅಂದರೆ ಅವರು ಆತ್ಮಚರಿತ್ರೆ ನಾನು ಓದಲಿ ಅಂತ ಬರೀದೆ ಅಂತಲ್ಲ,
ನನ್ನಂತಹ ಸ್ಥಿತಿಗತಿಗಳಿಂದ ಬಂದಂತಹ ಏನಾದರೂ ವಿದ್ಯಾರ್ಥಿಗಳು ಅಥವಾ ಯೂತ್ಸ್ ಏನಾದರೂ ಇದ್ರೆ ಆ ಪರಿಸ್ಥಿತಿಗಳನ್ನ ಅರ್ಥೈಸ್ಕೊಂಡು ಈ ಮಟ್ಟದಲ್ಲಿ ಹೋಗಿದ್ದೀರಲ್ಲ, ನಾನು ಕೂಡ ಹೋಗಬಲ್ಲೆ ಅಂತಕ್ಕಂತಹ ಒಂದು ಉತ್ಸಾಹ ಬರಲಿ, ಪ್ರೇರಣೆ ಬರಲಿ ಅಂತಕ್ಕಂತಹ ಒಂದು ದೃಷ್ಟಿಕೋನದಲ್ಲಿ ನಾನು ಆತ್ಮಚರಿತೆಯನ್ನು ಬರೆದೆ ಅಂತಕ್ಕಂಥ. ಯಾವುದೇ ಒಂದು ಉಡುಗೊರೆಗಳಿಗಾಗಲಿ ಪ್ರಶಸ್ತಿಗಳಿಗಾಗಲಿ ನಾನು ಬರೆದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ. ನನಗೂ ಆ ಮಾತು ಸತ್ಯ ಅನ್ಸುತ್ತೆ. ಈ ಬರೆದಿರ್ತಕ್ಕಂಥ ಉಳಿದರೂ ಕೂಡ ನಾವು ಅದನ್ನ ಅರ್ಥ ಮಾಡ್ಕೊಬೇಕು. ಅವ್ರ ಪ್ರಶಸ್ತಿಗಾಗಿ ಬರೆದವರೋ ಪದಕಗಳಾಗಿ ಬರೆದವರೋ ಗೊತ್ತಿಲ್ಲ. ಆ ಒಂದು ಜೀವನ ಚರಿತ್ರೆಯನ್ನು ಓದಿದ ನಂತರವಾಗಿ ನಾವು ನಮ್ಮ ಜೀವನಕ್ಕೆ ಹೋಲಿಸ್ಕೊಂಡು ನೋಡೋಂಥ ಸಂದರ್ಭದಲ್ಲಿ ನೀವು ಗಮನಿಸ್ಬೋದು, ಎಲ್ಲ ಇಲ್ಲಿ ಆಲ್ಮೋಸ್ಟು ಶಿಕ್ಷಕರಾಗಿ ಇದ್ದೀರ. ನಾವು ಒಂದು ಪಾಠವನ್ನು ಅರ್ಥೈಸ್ಬೇಕಾದ್ರೆ ಏನು ಮಾಡ್ತೀವಪ್ಪ ಅಂತಂದರೆ, ಪ್ರಸ್ತುತಕ್ಕೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗ್ತೀವಿ ನಾವು. ಯಶಸ್ವಿ ಆಗೋಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ನನಗೆ ವೈಯಕ್ತಿಕವಾಗಿ ವಂದನೆಗಳನ್ನು ತಿಳಿಸ್ತಾ, ಹಾಗೆ ಪರ್ಸ್ನಲ್ ಆಗಿ ನಮ್ಮ ಮಲ್ಲಿಕಾರ್ಜುನವರಿಗೆ ನೀವು ಬರಬೇಕು, ನೀವು ಇದ್ದರೆ ಚೆನ್ನಾಗಿರುತ್ತೆ ಅಂತಕ್ಕಂತಹ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ನನಗೆ ಕವಿ ಮನೆಗೆ ಅಂತ ಅಂದರೆ ನಾವು ಸಾಹಿತ್ಯ ವಿದ್ಯಾರ್ಥಿಗಳಾಗಿ ಬರಲೇಬೇಕು ಅಂತ ಅನಿಸುತ್ತೆ. ಈಗಾಗಲೇ ನಾನು ಹೋದ ಸತಿ ನಾನು ಹೋಗ್ಬೇಕು ಅಂತ ಅಂದಿದ್ದಕ್ಕೆ ಇವ್ರು ಬಂದಿದ್ದ, ನಾನು ಹೋಗಿರಲಿಲ್ಲ. ಅಂದರೆ ಕವಿ ಮನೆಗೆ ಹೋಗಿದ್ದೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿಗೆ ಬರಬೇಕು, ಸಮಾಧಿ ಹತ್ರಕ್ಕೆ ಬರಬೇಕು, ಒಂದು 2 ಗಂಟೆ ಇಲ್ಲಿ ಕೂತ್ಕೊಬೇಕು, ಆ ಪರಿಸರವನ್ನು ಸವಿಬೇಕು ಅಂದ್ಕೊಂಡು ಆವಾಗ ಕಣ್ಮೇಶ್ ಬಂದಿದ್ದರು. ಅವರು ನಾವು ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಆ ಜೇನಾಗುವ ಒಂದು ಕವಿತೆಯನ್ನು ಎಲ್ಲರೂ ಒಂದೊಂದು ಕವಿತೆಯನ್ನು ಓದೋದ್ರ ಮುಖಾಂತರವಾಗಿ ಅವರಿಗೊಂದು ನುಡಿ ನಮನಗಳನ್ನು ಅರ್ಪಿಸೋದ್ರ ಮುಖಾಂತರವಾಗಿ ನಾವು ಹೋಗಿದ್ದು. ಇವತ್ತು ಕೂಡ ಆ ಕುವೆಂಪುರವರಿಗೆ ನಾವೊಂದು ನಮನಗಳನ್ನು ಈ ರೂಪದಲ್ಲಿ ಅರ್ಪಿಸಿದ್ದೀವನೋ ಅಂತಕ್ಕಂತಹ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಇಲ್ಲಿಗೆ ಈ ವಿಚಾರಗಳನ್ನು ಮಾತಾಡೋದಲ್ಲಿ ಅವಕಾಶ ಮಾಡಿಕೊಟ್ಟೆ ಎಲ್ರಿಗೂ ಒಂದು ಮಾತನ್ನು ಮುಗಿಸ್ತೀನಿ.